ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಜನ್ಮಕುಂಡಲಿಯ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಾಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಗುರುಗಳೇ, ಹಾಗಾದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ನಕ್ಷತ್ರ ಯಾವುದು, ಜನ್ಮ ರಾಶಿ ಯಾವುದು, ಜನ್ಮ ಕುಂಡಲಿಯಲ್ಲಿರುವ ವಿಶೇಷತೆಗಳೇನು ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಲು. ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ದಿವಸ ವರನಟ, ನಟ ಸಾರ್ವಭೌಮ, ಕನ್ನಡ ಕಂಠೀರುವ ಅಭಿಮಾನಿಗಳ ವಿಶಾಲವಾದಂತಹ ಹೃದಯ ಸಾಮ್ರಾಜ್ಯದಲ್ಲಿ ನೆಲೆ ನಿಂತಹ ಯುಗಪುರುಷ ಡಾಕ್ಟರ್ ರಾಜ್ಕುಮಾರ್ ಅಣ್ಣಾವರು ಇವರ ಒಂದು ಜನ್ಮ ಜಾತಕದ ಒಂದು ವಿಮರ್ಶೆಯನ್ನು ಮಾಡೋ ಸಲುವಾಗಿ ಶ್ರೀಗಂಧ ವಾಹಿನಿಯವರು ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಶ್ರೀಗಂಧ ವಾಹಿನಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವೀಕ್ಷಕರೇ, ಕನ್ನಡ ಚಲನಚಿತ್ರರಂಗ ಕಂಡಂತಹ ಮೇರು ಪ್ರತಿಭೆ, ದಿಗ್ಗಜ ನಟ, ದಂತಕಥೆ, ಇಷ್ಟೆಲ್ಲ ನಾವೇನು ಅವ್ರನ್ನ ಶ್ಲಾಘಿಸಿದ್ರೂ ಸಹ ಅದು ಕಡಿಮೆನೆ. ಏಕೆಂದರೆ ಅವರು ಮಾಡಿರ್ತಕ್ಕಂಥ ಸಾಧನೆ ಅದು ಸಾಮಾನ್ಯವಾದಂತಹ ಒಂದು ವ್ಯಾಖ್ಯಾನಗಳಲ್ಲಿ ನಾವು ಉಲ್ಲೇಖಿತವಾಗಿ ಹೇಳ್ತಕ್ಕಂಥದ್ದು ಭಾಳ ಕಷ್ಟ. ಹಾಗಾಗಿ ಅಪ್ರತಿಮ ಸಾಧಕರು ಅಂತ ಒಂದೇ ಮಾತಿನಲ್ಲಿ ನಾವು ಹೇಳುವಂಥದ್ದು ಅದು ಸತ್ಯವಾದಂಥ ಮಾತಾಗುತ್ತೆ. ಅಂಥ ಮಹಾನುಭಾವರ ಒಂದು ಜನ್ಮ ಜಾತಕ ವಿಶ್ಲೇಷಣೆಯನ್ನು ಮಾಡೋ ಸಲುವಾಗಿ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ನಾನು ಬಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ರವರು ಹುಟ್ಟಿರುವಂಥದ್ದು 24ನೇ ತಾರೀಕು ಏಪ್ರಿಲ್ 1929 ಸೂರ್ಯೋದಯದ ಸಂದರ್ಭದಲ್ಲಿ ದೊಡ್ಡಗಾಜನೂರಿನಲ್ಲಿ. ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು. ಇವರ ಮೂಲ ಹೆಸರು SP ಮುತ್ತುರಾಜ್ ಅಂಥೇಳಿ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಮಗ ಮುತ್ತುರಾಜ್. ಹಾಗಾಗಿ ಮುತ್ತುರಾಜನಾಗಿ ಹುಟ್ಟಿ ಏನು ಮುತ್ತೆತ್ತರಾಯ ಸ್ವಾಮಿ ಇವರ ಅನುಗ್ರಹದಿಂದ ಇವರಿಗೆ ಮುತ್ತುರಾಜ್ ಅಂತ ಹೇಳಿ ಹೆಸರಿಡ್ತಾರೆ. ಮುತ್ತೆತ್ತರಾಯ ಸ್ವಾಮಿ ದೇವರ ಒಂದು ಕೃಪಾ ಕಟಾಕ್ಷದಿಂದ ಇವರ ಜನ್ಮ ಆಗುತ್ತೆ. ಆ ಸ್ವಾಮಿಗೆ ಸಂಕಲ್ಪ ಮಾಡ್ಕೊಂಡ ಮೇಲೆ ಇವರು ಹುಟ್ಟುತ್ತಾರೆ. ಅಂಥ ಒಂದು ಮಗುಗೆ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಈ ಒಂದು ಹೆಸರನ್ನ ಇಡ್ತಾರೆ, ಮುತ್ತುರಾಜ್ ಅಂತ ಹೇಳಿ. ಆಂಜನೇಯ ಸ್ವಾಮಿ ದೇವರಷ್ಟೇ ಬಲಿಷ್ಠರಾಗಿ ಅವರು ಅವರ ಉತ್ತಮವಾದಂತಹ ಒಂದು ಆ ಕಲಾ ಸಾಧನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕಲಾ ಮಾಧ್ಯಮದಲ್ಲಿ ಅವರು ಏನು ಅವರ ಸಂಪೂರ್ಣ ಜೀವನವನ್ನು ತೊಡಗಿಸ್ಕೊಂಡು ಅಭಿಮಾನಿಗಳನ್ನು ರಂಜಿಸ್ತಾ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಅವರು ನೆಲೆಯನ್ನು ಕಂಡುಕೊಳ್ತಾ ವಿಶೇಷವಾದಂತಹ ವ್ಯಕ್ತಿತ್ವವಾಗಿ ಅವರು ಕಂಗೊಳಿಸ್ತಾರೆ. ನಿಜವಾಗಲೂ ಇಂಥ ಮಹಾನುಭಾವರಿಗೆ ಜನ್ಮ ಕೊಟ್ಟಂತಹ ಅವ್ರ ತಂದೆ ತಾಯಿಗಳೇ ಧನ್ಯರು. ಹಾಗಾಗಿ ಯಾವ ತಾಯಿ ಎತ್ತ ಮಗನಪ್ಪ, ಯಾವ ತಂದೆ ಜನ್ಮ ಕೊಟ್ಟಂತಹ ಮಗನಪ್ಪ ಅಂತ ಏನು ಹೇಳ್ತಾರೆ ದೊಡ್ಡವರು, ಹಾಗೆ ನಾವು ಇಂಥ ಪುಣ್ಯಾತ್ಮರನ್ನ ನಮ್ಮ ಕರುನಾಡಿಗೆ ಕೊಟ್ಟಿದ್ದಾರಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ತಾಯಿಯರು. ಆ ಇಬ್ಬರು ಏನು ಆ ತಂದೆ ಮತ್ತು ತಾಯಿಗೆ ನಾವು ಕೈ ಎತ್ತಿ ನಾವು ಮುಗಿದ್ರೂ ಸಹ ಅದು ಕಡಿಮೆ ವಿಚಾರವೇ. ಹಾಗಾಗಿ ಪುಣ್ಯಾತ್ಮರಿಗೆ ಪುಣ್ಯವಂತ ಮಗು ಹುಟ್ಟಿರ್ತಕ್ಕಂಥದ್ದು. ಮುತ್ತುರಾಜನಾಗಿ ಏನು ಅವರ ಜೀವನವನ್ನು ಶುರು ಮಾಡಿಕೊಳ್ತಾರೆ. ಇವರು ಹುಟ್ಟಿರುವಂಥದ್ದು ಸ್ವಾತಿ ನಕ್ಷತ್ರದಲ್ಲಿ. ನೋಡಿ, ಸ್ವಾತಿ ನಕ್ಷತ್ರ ಒಂದು ಮಹಾನಕ್ಷತ್ರ. ಇಂಥ ಮಹಾನಕ್ಷತ್ರದಲ್ಲಿ ಅವರು ಜನ್ಮ ತಾಳ್ತಾರೆ. ಹುಟ್ಟಾಗಲೇ ರಾವು ಮಹಾದಶ, ಕಿತ್ತು ತಿನ್ನೋ ಬಡತನ ಮನೆಯಲ್ಲಿ. ಬಡತನ ಅನ್ನೋದು ಎಷ್ಟೇ ಇದ್ರೂ ಸಹ
ಹೃದಯ ಶ್ರೀಮಂತಿಕೆಗೆ ಎಲ್ಲೂ ಕೊರತೆ ಇರಲಿಲ್ಲ ಅವ್ರ ಮನೆಯಲ್ಲಿ. ಆ ಹೃದಯ ಶ್ರೀಮಂತಿಕೆ ಅವ್ರನ್ನ ವಿಶೇಷವಾದ ವ್ಯಕ್ತಿತ್ವವನ್ನಾಗಿ ರೂಪುಗೊಳಿಸ್ತು. ಹಾಗಾಗಿ ಇದು ಬಹು ವಿಶೇಷವಾದಂಥ ವಿಚಾರ. ಅವ್ರ ತಂದೆ ತಾಯಿಗಿದ್ದಂಥ ಒಂದು ಹೃದಯ ಶ್ರೀಮಂತಿಕೆಯ ವಿಚಾರ, ಅದನ್ನು ನೋಡಿ ಆ ಮಗುವಾಗಿದ್ದ ಮುತ್ತುರಾಜ್ರವರು ಅದನ್ನು, ಆ ಒಂದು ವಿಶ್ವಾಸವನ್ನು ಯಾರ ಹತ್ರ ಹೇಗಿರಬೇಕು, ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು, ಗುರುಗಳ ಹತ್ರ ಹೇಗಿರಬೇಕು, ಯಾವ ರೀತಿ ಆ ಒಂದು ವಿದ್ಯಾರ್ಜನೆಯನ್ನು ಮಾಡ್ಕೋಬೇಕು, ಎಲ್ಲವನ್ನು ಅವರು ಅರ್ಥ ಮಾಡಿಕೊಂಡ್ರು. ಅವ್ರ ತಂದೆ ಪುಟ್ಟಸ್ವಾಮಯ್ಯನವರು ಗುಬ್ಬಿ ವೀರಣ್ಣವರ ನಾಟಕದ ಕಂಪ್ನಿನಲ್ಲಿ ಏನು ಕಲಾವಿದರಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಇವ್ರಿಗೊಂದು ಹೆಚ್ಚು ಕಡಿಮೆ ಒಂದು 7 ರಿಂದ 8 ವಯಸ್ಸು. ಆ ಸಂದರ್ಭದಲ್ಲೇ ಅವರು ಅಲ್ಲಿವರೆಗೂ ಎಷ್ಟಾಗುತ್ತೋ ಅಷ್ಟು ವಿದ್ಯಾಭ್ಯಾಸ ಮಾಡಿಕೊಂಡು, ಒಂದು ಕಡಿಮೆ ದರ್ಜೆಯ ವಿದ್ಯಾಭ್ಯಾಸವೇ ಮಾಡಿದ್ದರೂ ಸಹ ಲೋಕಜ್ಞಾನ ಅನ್ನುವಂಥದ್ದು ಕಲಾದೇವಿ ಕೊಟ್ಟಳು ದೇವಿ. ಆ ಕಲಾದೇವಿಯ ಒಂದು ವರ, ಆ ಲೋಕಜ್ಞಾನ ಸಿಕ್ಕಿದ್ದು ನಾಟಕದಲ್ಲಿ ಅವ್ರಿಗೆ. ಆ ನಾಟಕ ರಂಗದಲ್ಲಿ ಸಿಕ್ಕಂತಹ ಒಂದು ಲೋಕಜ್ಞಾನ ಬಹು ವಿಶೇಷವಾಗಿ ಒಬ್ಬ ನಾಯಕ ನಟನಾಗಿ ಅವರು ಹೊರಹೊಮ್ಮಲಿಕ್ಕೆ ಅದು ಸಾಧ್ಯವಾಯಿತು. 1954ನೇ ಇಸ್ವಿಯಲ್ಲಿ ಎಚ್.ಎಲ್.ಎನ್. ಸಿಂಹ ಅವರು ಬೇಡ್ರ ಕಣ್ಣಪ್ಪ ಅನ್ನುವಂತಹ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡೋ ಸಲುವಾಗಿ ಒಬ್ಬ ನಾಯಕ ನಟನನ್ನು ಹುಡುಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಬಿದ್ದಂಥದ್ದೇ ನಮ್ಮ ಮುತ್ತುರಾಜ್ರವರು. ಮುತ್ತುರಾಜ್ನಾಗಿ ಅವರು ಆಡಿಷನ್ ಮಾಡಿ ಏನು ಅವರ ಚಿತ್ರಕ್ಕೆ ಅವರು ನಾಯಕ ನಟ ಬೇಕು ಅಂತ ಹೇಳಿ ಅವರು ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ಸಿಗ್ತಾರೆ. ಅವರ ಚಿತ್ರಕ್ಕೆ ಇವ್ರನ್ನ ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡ್ಕೊಂಡಿದ್ದಾದಮೇಲೆ, ನೋಡಪ್ಪ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ, ನಿಮ್ಮ ಹೆಸರನ್ನು ಆ ಮುತ್ತುರಾಜ್ನಲ್ಲಿ ರಾಜ್ ಅನ್ನೋ ಹೆಸರನ್ನು ತಗೊಂಡು ಅದರ ಪಕ್ಕ ಕುಮಾರ್ ಅಂತ ಹಾಕಿ ರಾಜ್ ಕುಮಾರ್ ಅಂತ ನಾನು ಇವತ್ತಿಂದ ನಿಮ್ಮನ್ನು ಕರಿತೀನಿ. ಅದೇ ಥರ ಒಂದು ಪರದೆ ಮೇಲೂ ಇದೇ ಹೆಸರೇ ಬರುತ್ತೆ. ಹಾಗಾಗಿ ನಿಮ್ಮ ಜೀವನಕ್ಕೆ ಅದು ಒಂದು ವಿಶೇಷವಾದಂತಹ ಒಂದು ದಾರಿಯನ್ನು ಮಾಡಿಕೊಡ್ಲಿ ಅಂತ ಹೇಳಿ ವರಪ್ರದವಾಗಿ ಅವರಿಗೆ ಅನುಗ್ರಹ ಕೊಡ್ತಾರೆ ಆ ಪುಣ್ಯಾತ್ಮ ಎಚ್.ಎಲ್.ಎನ್. ಸಿಂಹ ಅವರು. ಯಾವ ಸಂದರ್ಭದಲ್ಲಿ ರಾಜ್ಕುಮಾರ್ ಅಂತ ಹೇಳಿದ್ರೋ, ಈ ಕನ್ನಡ ಚಿತ್ರರಂಗದ ಒಂದು ಗದ್ದುಗೆಯಲ್ಲಿ ಅವರು ಬರೀ ರಾಜನಾಗಲಿಲ್ಲ, ಈ ಬಿಕೇಮ್ ಎಂಪರರ್. ಎಂಪರರ್ ಅಂದರೆ ಸಾರ್ವಭೌಮ. ಹಾಗಾಗಿ ಅದು ರಾಜನ ಗದ್ದುಗೆ ಆಗಲಿಲ್ಲ, ಸಾರ್ವಭೌಮನ ಒಂದು ಗದ್ದುಗೆ ಆಯಿತು. ಸಾರ್ವಭೌಮತ್ವ ಅನ್ನುವಂಥದ್ದು ಮೊದಲು ರಾಜ, ರಾಜ ಆದಮೇಲೆ ಚಕ್ರವರ್ತಿ, ಚಕ್ರವರ್ತಿ ಆದಮೇಲೆ ಸಾರ್ವಭೌಮ. ಹಾಗಾಗಿ ನಟ ಸಾರ್ವಭೌಮರೇ ಆಗೋದ್ರು. ಅವ್ರ ತಂದೆ ತಾಯಿಯ ಆಶೀರ್ವಾದ, ಅವರ ಮಾರ್ಗದರ್ಶಕರಾಗಿ ಬಂದಂತಹ ಗುಬ್ಬಿ ವೀರಣ್ಣವರ ಆಶೀರ್ವಾದ, ತದನಂತರದಲ್ಲಿ ಅವರ ಜೀವನದ ಒಂದು ದಿಕ್ಕನ್ನೇ ಬದಲಾವಣೆ ಮಾಡುವಂತಹ ಚಿತ್ರವನ್ನು ಕೊಟ್ಟಂತಹ ಎಚ್.ಎಲ್.ಎನ್. ಸಿಂಹ ಅವರ ಒಂದು ಆ ದಿಗ್ದರ್ಶನ ಹಾಗೂ ವಿಶೇಷವಾದಂತಹ ಒಂದು ಅನುಗ್ರಹಗಳು, ಅಬ್ಬಾ, ಅವರ ಒಂದು ಜೀವನಕ್ಕೆ ದೊರಕತಕ್ಕಂತಹ ಒಂದು ಆ ಬಹು ದೊಡ್ಡ ಒಂದು ದಿಕ್ ಪರಿವರ್ತನೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆ ಒಂದು ಟರ್ನಿಂಗ್ ಪಾಯಿಂಟು, ಆ ದಿಕ್ ಪರಿವರ್ತನೆ ಸಿಕ್ಕಿದ್ದು ಆ ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವರಿಗೆ ದೊರಕ್ತು ಅನ್ನುವಂಥದ್ದು ಅವರ ಪೂರ್ವ ಪುಣ್ಯವೇ ಸರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡುವಂತಹ ಈ ಹಂತದಲ್ಲಿ ನೋಡಿ, ಅವರು ಹುಟ್ಟಿರ್ತಕ್ಕಂಥದ್ದು ಮೇಷಲಗ್ನದಲ್ಲಿ, ತುಲಾರಾಶಿ ಸ್ವಾತಿ ನಕ್ಷತ್ರ ಮೇಷಲಗ್ನದಲ್ಲಿ ಅವರ ಜನ್ಮ ಆಯಿತು. ಲಗ್ನದಲ್ಲಿ ಪಂಚಮಾಧಿಪತಿಯಾದಂತಹ ಸೂರ್ಯ, ಅವನು ಪೂರ್ವ ಪುಣ್ಯಾಧಿಪತಿಯಾದಂತಹ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿ, ಅಂದರೆ ಅತಿ ಉತ್ಕೃಷ್ಟವಾದಂತಹ ಜಾಗದಲ್ಲಿ, ಜನ್ಮ ಲಗ್ನದಲ್ಲಿ ಅವನು ಮೋಸ್ಟ್ ಪವರ್ಫುಲ್ ಸ್ಟೇಟಸಲ್ಲಿ ಕೂತಿರ್ತಕ್ಕಂಥದ್ದು. ಲಗ್ನದಲ್ಲಿ 5 ಗ್ರಹಗಳ ಸಂಯೋಗ, ಬಹು ವಿಶೇಷವಾಗಿ ನಕ್ಷತ್ರಾಧಿಪತಿಯಾದಂತಹ ರಾಹುವಿನೊಂದಿಗೆ ಏನು 4 ಗ್ರಹಗಳ ಒಂದು ಯುತಿ, ಇದೆಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷವಾಗಿ ನಾವು ಈ ಲಗ್ನದಲ್ಲಿ ಕೂತ್ಕೊಂಡಿರುವಂತಹ ಈ ಗ್ರಹಗಳ ಬಗ್ಗೆ ನಾವು ಬಹಳ ಒತ್ತು ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕಾದಂತಹ ಒಂದು ವಿಷಯ.
ಯಾವುದೇ ಒಂದು ಜಾತಕ ತಗೊಂಡಾಗ ನಾವು ಲಗ್ನದಲ್ಲಿ ಕೂತ್ಕೊಂಡಿರೋ ಗ್ರಹ ಯಾವುದು ಅಂತ ಅವಲೋಕನ ಮಾಡ್ತೇವೆ, ಯಾವುದೇ ಜ್ಯೋತಿಷ್ಯರಾಗಿರ್ಬೋದು. ಹಾಗಾಗಿ ಲಗ್ನದಲ್ಲಿ 5 ಗ್ರಹಗಳ ಸಂಯೋಗ ಇದೆ, ಅದರಲ್ಲಿ ನಕ್ಷತ್ರಾಧಿಪತಿಯೂ ಇದ್ದಾನೆ ಅನ್ನುವಂಥದ್ದನ್ನೇ ಬಹು ವಿಶೇಷ. ಆ ನಕ್ಷತ್ರಾಧಿಪತಿ ರಾಹುವಿನೊಂದಿಗೆ ಗುರು ಸೇರಿಕೊಂಡಿದ್ದರೂ ಸಹ ನೋಡಿ, ಬ್ಲೆಸ್ಸಿಂಗ್ ಇನ್ ಎ ಡಿಸ್ಗೈಸ್ ಅಂತ ಹೇಳ್ತಾರೆ. ಒಂದು ಫ್ರಾವರ್ಬ್ ಬರುತ್ತೆ, ಒಂದು ಗಾದೆ ಮಾತು. ಅಂದರೆ ಕಠಿಣವಾದಂಥ ಸಂದರ್ಭದಲ್ಲೂ ಸಹ ಒಬ್ಬ ವ್ಯಕ್ತಿಗೆ ಒಂದು ವಿಶೇಷವಾದಂಥ ವರ ಸಿಗುತ್ತಂತೆ. ಆ ಕಠಿಣವಾದ ಸಂದರ್ಭದಲ್ಲಿ ದೊರಕತಕ್ಕಂಥ ವರ ಅದು ಗುರುಚಾಂಡಾಳ ಯೋಗದಲ್ಲಿ ಹುಟ್ಟಿದರೂ ಸಹ ಅದು ಪರಿವರ್ತನೆ ಆಗಿಬಿಟ್ಟು ಆ ಒಂದು ವಿಶೇಷಕರವಾದಂತಹ ಒಂದು ಪ್ರಗತಿಯನ್ನು, ವಿಶೇಷಕರವಾದಂತಹ ಒಂದು ಹೆಸರನ್ನು, ವಿಶೇಷಕರವಾದಂತಹ ಒಂದು ರೆಕಗ್ನಿಷನನ್ನು ಅವ್ರಿಗೆ ತಂದುಕೊಡುತ್ತೆ. ಅದು ಪರಿವರ್ತನೆ ಆದಂತಹ ಒಂದು ವಿಚಾರ, ಅಥವಾ ಆ ಒಂದು ಯೋಗ ಬದಲಾಗಿ ಶುಭಕರವಾದಂತಹ ಒಂದು ಯೋಗವಾಗಿ ಮಾರ್ಪಾಡಾದಂಥ ವಿಚಾರ. ಹಾಗಾಗಿ ಗುರು ಚಾಂಡಾಳ್ ಯೋಗ ಅನ್ನುವಂಥದ್ದು ಯಾರಿಗಪ್ಪ ವರ್ಕೌಟ್ ಆಗಲ್ಲ ಅಂತಂದರೆ, ನಕ್ಷತ್ರಾಧಿಪತಿಯಾಗಿರಬೇಕು. ಎರಡು ಗ್ರಹಗಳಲ್ಲಿ ಒಂದು ಗ್ರಹ ಯಾವುದು ಅಂದರೆ ಗುರು ಅಥವಾ ರಾಹು. ಯಾರಿಗೆ ನಕ್ಷತ್ರಾಧಿಪತಿಯಾಗಿರ್ತಾನೆ, ಇದರ ಗುರು ನಕ್ಷತ್ರಾಧಿಪತಿಯಾಗಿದ್ದರೆ ರಾಹು ಅದನ್ನು ಒಂದು ಗುರುವಿನ ಒಂದು ನೆಗೆಟಿವಿಟಿನ ಹೆಚ್ಚು ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅಥವಾ ಈ ರಾಹು ನಕ್ಷತ್ರಾಧಿಪತಿಯಾಗಿದ್ದರೆ ಆ ರಾಹು ಈ ಗುರುಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಅವನು ಪರಿಣಾಮವನ್ನು ಕೊಡೋದಿಲ್ಲ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹು ವಿಶೇಷವಾದಂತಹ ಒಂದು ಇಂಟರ್ಪ್ರಿಟೇಷನ್ನು ಅಥವಾ ಪ್ರಿಡಿಕ್ಷನ್ನು ಅಂತ ನಾವು ಹೇಳ್ಬೋದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾರಾದರೂ ಸಹಜವಾಗಿ ಒಂದು ಜಾತಕ ಕೊಟ್ಬಿಟ್ಟು ಗುರು ಜೊತೆ ರಾಹು ಇದ್ದಾನೆ ಅಂತಂದರೆ ಗುರು ಚಾಂಡಾಳ ಯೋಗ ರೀ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ. ರಾಜ್ಕುಮಾರ್ ಅವ್ರ ಜಾತಕದಲ್ಲಿ ಗುರು ಚಾಂಡಾಳ ಯೋಗ ಮಾರ್ಪಾಡಾಗಿದೆ. ಅದರಿಂದಾಗಿ ಅನನ್ಯವಾಗಿ ಅಪ್ರತಿಮವಾಗಿ ಅವರು ಬೆಳಿಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಇದೆಲ್ಲ ಯೋಗಗಳ ಮಾರ್ಪಾಡುವಿಕೆ ಅಂತ ನಾವು ಹೇಳ್ತೀವಿ. ಅದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗ್ತದೆ, ಸುಮ್ಮನೆ ಜನರಲಾಗಿ ಮಾತಾಡಿದಾಗ ಗೊತ್ತಾಗೋದಿಲ್ಲ. ಹಾಗೆ ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಏನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹದ್ದು ಸಹ 1954ನೇ ಇಸ್ವಿ 25ನೇ ವಯಸ್ಸಿನಲ್ಲಿ ಅವರಿಗೆ ಬ್ರೇಕ್ ಸಿಕ್ತು. ಆಗ ನಡೀತಾ ಇದ್ದಂಥದ್ದೂ ಈ ಗುರು ದಶೆಯಲ್ಲಿ ರಾಹು ಭಕ್ತಿ. ಎಂಥ ಒಂದು ವಿಪರ್ಯಾಸ! ಗುರು ಚಾಂಡಾಳ ಯೋಗ ಮಾರ್ಪಾಡಾಗಿ ನಾನಿದ್ದೀನಯ್ಯ ಅಂಥೇಳಿ ಕೊಟ್ಟಂತಹ ಒಂದು ವಿಶೇಷ ನೋಡಿ. ಕಣ್ಣಪ್ಪನ ಸ್ಟೋರಿ, ಬೇಡ್ರ ಕಣ್ಣಪ್ಪನ ಸ್ಟೋರಿ, ಭಗವಂತನಿಗೇನೆ ಕಣ್ಕೊಟ್ಟಂತಹ ಮಹಾನ್ ಭಕ್ತ. ಹಾಗಾಗಿ ಭಗವಂತ ನಮಗೆಲ್ಲ ಒಂದು ಅನುಗ್ರಹಗಳನ್ನ ಕೊಡ್ತಾನೆ. ಒಬ್ಬ ಭಕ್ತ ಭಗವಂತನ ಕೊಡ್ತಾನೆ ಅಂತಂದರೆ ಅದು ಎಂಥ ವಿಶೇಷವಾದಂಥ ಕಥಾನಕ. ಅಂಥ ಕಥಾನಕಕ್ಕೆ ಕಥಾನಾಯಕನಾಗಿ ಎನ್ ಸಿಂಹ ಅವರು ಇವ್ರನ್ನ ತೆಗೆದುಕೊಂಡು ವಿಶೇಷವಾಗಿ ಆ ಒಂದು ಸಿನಿಮಾ ಕಂಗೊಳಿಸುತ್ತೆ ಅವರ ಅಭಿನಯದ ಮೂಲಕ. ನಿಜವಾಗ್ಲೂ ಅಟ್ ಲಾಸ್ಟ್ ಯಾರಿಗೇ ಆಗಲಿ ಕಣ್ಣಂಚಲ್ಲಿ ನೀರು ಬರದೇ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಒಂದು ಸಹಜಾಭಿನಯವನ್ನು ಮಾಡ್ತಾರೆ. ವಿಶೇಷವಾಗಿ ಆ ಒಂದು ಸಿನಿಮಾ ಎಷ್ಟರ ಮಟ್ಟಿಗೆ ಇಟ್ಟಾಗುತ್ತೆ ಅಂತಂದರೆ ಇಡೀ ಇಂಡಿಯಾದಲ್ಲೇ ಆ ಒಂದು ಸಿನಿಮಾ ಎಸ್ಪೆಷಲಿ ಒಂದು ಸದ್ದನ್ನು ಮಾಡುತ್ತೆ. ಮೊದಲನೇ ಸದ್ದು ಮಾಡಿದಂತಹ ಕನ್ನಡ ಸಿನಿಮಾ ಬೇಡ್ರ ಕಣ್ಣಪ್ಪ, ಅದು ಭಾರತಾದ್ಯಂತ. ತದನಂತರದಲ್ಲಿ ಒಂದಷ್ಟು ಸಿನಿಮಾಗಳು ಸದ್ದು ಮಾಡ್ತವೆ. ಕನ್ನಡ ಚಿತ್ರರಂಗವನ್ನು ಒಂದು ಪ್ರತೀಕವಾಗಿ ಏನು ಒಂದು ಮಿರರ್ ಇಮೇಜ್ ಆಗಿ ನಾವು ಇದೀವಪ್ಪ, ಭಾರತ ಚಿತ್ರರಂಗದಲ್ಲಿ ನಮ್ಮದು ಒಂದು ಇದೇ ಹೆಜ್ಜೆ ಗುರುತು ಅಂತ ತೋರಿಸಿದಂತಹ ಒಂದು ಸಿನಿಮಾ ಅದು ಬೇಡ್ರ ಕಣ್ಣಪ್ಪ. ಹಾಗಾಗಿ 1954ರಲ್ಲಿ ತಾವು ಅಭಿನಯದ ಮೊದಲನೇ ಸಿನಿಮಾಕ್ಕೇನೆ ಒಂದು ರಾಷ್ಟ್ರ ಪ್ರಶಸ್ತಿ, ರಜತ ಕಮಲದ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಆ ರಾಷ್ಟ್ರ ಪ್ರಶಸ್ತಿ ಆ ಸಿನಿಮಾಕ್ಕೆ ಬರುತ್ತೆ. ಇದು ಬಹಳ ವಿಶೇಷವಾದ್ದು. ಒಬ್ಬ ನಟ ತಾನು ಅಭಿನಯದ ಮೊದಲನೇ ಸಿನಿಮಾಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂಥ ಒಂದು ಇತಿಹಾಸ ಇದ್ದರೆ ಆ ಒಂದು ಇತಿಹಾಸವನ್ನು ಬ್ರೇಕ್ ಕೊಟ್ಟಂಥದ್ದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡ್ರ ಕಣ್ಣಪ್ಪ ಸಿನಿಮಾದಿಂದ. ನೋಡಿ, ಆ ಸಂದರ್ಭಕ್ಕೆ ನಡೀತಾ ಇದ್ದಂಥದ್ದು ಗುರುದಶ ರಾಹು ಭುಕ್ತಿ. ಗುರುದಶ ರಾಹು ಭುಕ್ತಿಯಲ್ಲಿ ಯಾರೇ ಆದರೂ ಸಾಮಾನ್ಯವಾಗಿ ಒಂದು ಮಾತೆ ಹೇಳೋದಾದಾಗ ಏನಂತ ಹೇಳ್ಬಿಡ್ತಾರೆ ಯಾವುದೇ ಜ್ಯೋತಿಷಿಗಳು, ಗುರು ಚಾಂಡಾಳ ಯೋಗ ರೀ ಭಾಳ ಕಷ್ಟ ಅಂತ ಹೇಳ್ತಾರೆ. ಆದರೆ ಯೋಗ ದುರ್ಯೋಗ ಸುಯೋಗವಾಗಿ ಮಾರ್ಪಾಡಾಗಿ ಅದು ಫಲ ಕೊಡುತ್ತೆ ಅಂತಂದರೆ
ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಅದಕ್ಕೆ ಎಂಥ ಒಂದು ವಿಶಿಷ್ಟಕರವಾದ ಪೂರ್ವ ಪುಣ್ಯ ಇರಬೇಕು. ಅಂಥ ಪೂರ್ವ ಪುಣ್ಯಾಧಿಪತಿ ರವಿ ಉತ್ಕೃಷ್ಟ ಸ್ಥಾನಮಾನದಲ್ಲಿದ್ದು ಅವರಿಗೆ ಆ ಒಂದು ಯೋಗವನ್ನು ಮಾರ್ಪಾಡಾಗುವಂತಹ ನಿಟ್ಟಿನಲ್ಲಿ ವರಪ್ರದವಾಗಿ ಆ ಒಂದು ಫಲವನ್ನು ಕೊಟ್ಟಿದ್ದಾನೆ ಪಂಚಮಾಧಿಪತಿ ರವಿ ಲಗ್ನದಲ್ಲಿ ಕೂತ್ಕೊಂಡು. ನೋಡಿ, ಲಗ್ನದಲ್ಲಿ ಸೂರ್ಯ, ಗುರು, ಆಮೇಲೆ ರವಿ, ರಾಹು, ಶುಕ್ರ, ಇಷ್ಟೂ ಗ್ರಹಗಳ ಒಂದು ಸಂಯೋಗ ಡಾಕ್ಟರ್ ರಾಜ್ಕುಮಾರ್ ರವರಿಗೆ. ಅದಾದಮೇಲೆ ಲಗ್ನದಿಂದ 3ನೇ ಮನೆಯಲ್ಲಿ ಕುಜ ಅಂದರೆ ಮಂಗಳ ಗ್ರಹ. ಇದು ಬಹು ವಿಶೇಷ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಅವನಿಗೆ ಅವಕಾಶ ದೊರಕಬೇಕು. ಯಾವುದೇ ವ್ಯಕ್ತಿಗೆ ಆ ವ್ಯಕ್ತಿಗೆ ಅವಕಾಶ ಏನು ದೊರಕುತ್ತೆ, ಆ ಅವಕಾಶದಿಂದ ಅವನ ಒಂದು ಮುನ್ನಡೆ ಜೀವನದಲ್ಲಿ ಅವಕಾಶವನ್ನು ಕೊಡಿಸ್ತಕ್ಕಂಥ ಗ್ರಹ ಯಾವುದಾದ್ರೂ ಇದ್ದರೆ ಅದು ಕುಜಗ್ರಹ. ಹಾಗಾಗಿ ಕುಜಗ್ರಹ ಅವಕಾಶವನ್ನು ಕೊಡಿಸ್ತು. ನೋಡಿ, ಒಂದು ಸಲ ನಂಜನಗೂಡಲ್ಲಿ ಏನು ಅವ್ರು ಹೋಗ್ತಾಯಿದ್ರು, ಅಷ್ಟೊತ್ತಿಗಾಗಲೇ ಮದುವೆ ಆಗಿತ್ತು. ಏನೋ ನಂಜನಗೂಡು ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ, ಶ್ರೀಕಂಠೇಶ್ವರನ ಜಾತ್ರೆಗೆ ಬಂದಂಥ ಸಂದರ್ಭ, ಅಲ್ಲಿಂದ ಆಚೆಗೆ ಏನು ಅವ್ರು ಊರ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ರೈಲು ನಿಲ್ದಾಣದ ಕಡೆ ಬರ್ತಾಯಿದ್ರು. ಆ ರೈಲು ನಿಲ್ದಾಣದ ಕಡೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಎನ್ ಸಿಂಹ ಅವ್ರನ್ನ ನೋಡಿ, ನೀವು ಗುಬ್ಬಿ ವೀರಣ್ಣನ ನಾಟಕದ ಕಂಪ್ನಿ ಇದ್ದವ್ರಲ್ವೇನಪ್ಪ ಅಂತೇಳಿ ಹಿಂಗೆ ಮಾತಾಡಿಸ್ತಾ ಅಲ್ಲಿ ಅವರನ್ನು ನೋಡಿದಾಗ ನೋಡಿ ಎಂಥ ಒಂದು ಅನುಗ್ರಹ. ಶ್ರೀಕಂಠೇಶ್ವರನ ದರ್ಶನ ಮಾಡ್ಕೊಂಡು ಅವರು ಬರ್ತಾ ಇದ್ದಾರೆ. ಎನ್ ಸಿಂಹ ಅವರು ಸಿಕ್ಕಿದ್ದಾರೆ ದಾರಿನಲ್ಲಿ. ಅಂಥ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಮನಸ್ಸಿಗೆ ಬರೋ ಥರ ಬಂದಿದೆ ಆ ವಿಷಯ. ಇವ್ರನ್ಯಾಕೆ ನಾನು ನನ್ನ ಸಿನಿಮಾಕ್ಕೆ ಒಬ್ಬ ಹೀರೋವಾಗಿ ನಾನು ಮಾಡ್ಕೋಬಾರ್ದು ಅಂಥೇಳಿ ಅವರು ಪಾಪ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಆಯಿತು ಅಂಥೇಳಿ ಒಪ್ಕೊಂಡು ತದನಂತರದಲ್ಲಿ ಸಿನಿಮಾ ಮಾಡಿದ್ದು ಚರಿತ್ರೆ ಆಯಿತು. ಹಾಗಾಗಿ ಇದೆಲ್ಲ ಯಾಕೆ ಆಗುತ್ತೆ ಅಂತಂದರೆ ಭಗವಂತನ ಸಂಕಲ್ಪ. ಅದಕ್ಕೆ ನಂಜನಗೂಡು ಶ್ರೀಕಂಠೇಶ್ವರನ ಸದಾಕಾಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗಲೂ ನೆನೆಸ್ಕೊಳ್ಳೋರು. ನನಗೆ ಅನ್ನದ ದಾರಿ ತೋರಿಸ್ತಂಥ ಪುಣ್ಯಾತ್ಮ ಮಹಾನುಭಾವ ದೇವರು ಅಂತೇಳಿ ಯಾವತ್ತೂ ನೆನೆಸ್ಕೊಳ್ಳೋರು. ಯಾವತ್ತೂ ಅಷ್ಟೇ ನೆನೆಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಹತ್ತಿದ್ದು ಏಳಿನ ಒದೆಯುವಂಥ ಜನಗಳೇ ಜಾಸ್ತಿ. ಅಂಥ ಸಂದರ್ಭದಲ್ಲಿ, ಅಂಥ ಒಂದು ಕಾಲದಲ್ಲಿ ನಮ್ಮ ರಾಜ್ಕುಮಾರ್ ಅವರು ಅವ್ರಿಗೆ ಎಲ್ಲಿ ಅವಕಾಶ ದೊರಕೋಥರ ಆಯಿತು, ಯಾರಿಂದ ಅವಕಾಶ ದೊರಕೋಥರ ಆಯಿತು ಅನ್ನೋದನ್ನ ಸದಾಕಾಲ ಸ್ಮರಣೆಯಲ್ಲಿ ಅವರು ಸ್ಮರಿಸ್ತಾ ಇದ್ರಲ್ಲ, ಅವ್ರ ದೊಡ್ಡತನ ಅದು. ಹಾಗಾಗಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವಕಾಶ ಅನ್ನುವಂಥದ್ದು ಲಗ್ನಾಧಿಪತಿ ಕುಜ 3ರಲ್ಲಿ ವರ್ಗೋತ್ತಮ ಪಾದ ಅಂತ ಹೇಳ್ತೀವಿ. ಪುನರ್ವಸು ನಕ್ಷತ್ರದ 3ನೇ ಚರಣ ವರ್ಗೋತ್ತಮ ಪಾದದಲ್ಲಿ ಅವನು ಕುತ್ಕೊಂಡಿದ್ದ. ಅಂಥ ಸಂದರ್ಭದಲ್ಲಿ ಜನ್ಮ ತಾಳಿದ್ದಂತಹ ನಮ್ಮ ಮುತ್ತುರಾಜ್ ರವರು ಅವ್ರಿಗೇನು ಡಾಕ್ಟರ್ ರಾಜ್ಕುಮಾರ್ ಆಗಿ ಈಚೆಗೆ ಆ ಒಂದು ಅವಕಾಶದಿಂದ ಬಹು ವಿಶೇಷವಾಗಿ ವಿರಾಜಮಾನವಾಗಿ ಅವರು ಬೆಳೆಯೋದಕ್ಕೆ ಒಂದು ಬುನಾದಿಯನ್ನು ಹಾಕೊಟ್ಟಿದ್ದಂತಹ ಒಂದು ಬಹು ವಿಶೇಷಕರವಾದಂತಹ ಒಂದು ಸ್ಥಿತಿ ಲಗ್ನಾಧಿಪತಿ ಕುಜ ಇನ್ ದಿ 3rd ಹೌಸ್. ಇದು ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ಅವಕಾಶ ಎಲ್ರಿಗೂ ಸಿಗುತ್ತೆ. ಅವಕಾಶವನ್ನು ಸಿಕ್ಕಿರೋ ಅವಕಾಶವನ್ನು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರಂತೆ ಅನ್ನೋ ಥರ ಒಂದು ರೀತಿ ಅವಕಾಶ ಕಳ್ಕೊಳ್ಳೋರು ಜಾಸ್ತಿ. ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಅವಕಾಶದಿಂದ ಬೆಳೆಯುವಂತಹ ಮಟ್ಟಿಗೆ ಅವ್ರಿಗೆ ಆ ಎನರ್ಜಿ ಪವರು ಬರಬೇಕು ಅಂತಂದರೆ ಅದು ಕುಜನಿಂದ ಸಾಧ್ಯ. ಹಾಗಾಗಿ ಕುಜ 3ನೇ ಮನೆಯಲ್ಲಿ ಏನು ಆ ಒಂದು ಪರಿಸ್ಥಿತಿಯನ್ನು ಆತ ಪಡ್ಕೊಂಡಿದ್ದ ಅಣ್ಣವ್ರ ಜಾತಕದಲ್ಲಿ, ಅದು ಅವ್ರಿಗೆ ಭದ್ರ ಬುನಾದಿಯನ್ನು ಹಾಕೊಡ್ತು ಸಿಕ್ಕಂತಹ ಅವಕಾಶದ ಮೂಲಕ. ಬೇಡ್ರ ಕಣ್ಣಪ್ಪ ಅವ್ರಿಗೆ 205 ಸಿನಿಮಾಗಳನ್ನ ಮಾಡೋಷ್ಟು ಶಕ್ತಿ ಕೊಡ್ತು. ಇದು ಸಾಮಾನ್ಯವಾದ ವಿಚಾರ ಅಲ್ಲ. ಹಾಗಾಗಿ ಆ ಬೇಡ್ರ ಕಣ್ಣಪ್ಪ ಸಿನಿಮಾ 205 ವಿಶೇಷಕರವಾದಂತಹ ಹಲವು ವೈವಿಧ್ಯಮಯವಾದಂತಹ ಪಾತ್ರಗಳನ್ನು ಒಳಗೊಂಡಂತಹ ಸಿನಿಮಾಗಳನ್ನ ಅವರ ವಿಶೇಷವಾದ ವರ್ಚಸ್ಸಿನ ಮೂಲಕ ಪಾತ್ರ ಮಾಡಿ ರಂಜಿಸಿದ್ರು, ಜನಮಾನಸದಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ರು. ಇದು ಡಾಕ್ಟರ್ ರಾಜ್ಕುಮಾರ್ ರವರ ಯಶಸ್ಸಿನ ಗುಟ್ಟು. ಆ ಯಶಸ್ಸಿನ ಗುಟ್ಟನ್ನು ತೆರೆದಿಡ್ತಕ್ಕಂತಹ ಒಂದು ವಿಷಯ ಈ ಲಗ್ನಾಧಿಪತಿ ಕುಜ ವರ್ಗೋತ್ತಮ ಪಾದವಾದಂತಹ ಏನು ಪುನರ್ವಸು ನಕ್ಷತ್ರದ 3ನೇ ಚರಣದಲ್ಲಿ ಅವನ ಉಪಸ್ಥಿತಿ ಮಿಥುನ ರಾಶಿಯಲ್ಲಿ ಇದ್ದಂತಹದ್ದು. ಹಾಗಾಗಿ ಈ 3ನೇ ಮನೆಯಲ್ಲಿ ಕುಜ ಯಾವಾಗ ವರ್ಗೋತ್ತಮದಲ್ಲಿರ್ತಾನೆ, ಆ ವರ್ಗೋತ್ತಮ ಪಾದ ಅಂತಂದರೆ ರಾಶಿ ಮತ್ತು ನವಾಂಶ ಸ್ಥಿತಿಯಲ್ಲಿ 2ರಲ್ಲೂ ಕುಜ ಒಂದೇ ಮೇಲಿರ್ತಾನೆ. ಇದು ಜ್ಯೋತಿಷ್ಯ ಶಾಸ್ತ್ರವನ್ನು ಸ್ವಲ್ಪ ತಿಳ್ಕೊಂಡಿರೋರಿಗೆ ಗೊತ್ತಾಗ್ತದೆ. ತಿಳಿದಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ. ಇದೊಂದು ಬಹು ವಿಶೇಷವಾದ ಯೋಗ. ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿತ್ತು,
ಇದು ಅವರ ಜನ್ಮ ಜಾತಕದ ವಿಶ್ಲೇಷಣೆಯ ಮೊದಲನೇ ಹಂತದ ಒಂದು ವಿಚಾರ. ಎರಡನೇ ಹಂತದಲ್ಲಿ ಏನು ಅವರಿಗೆ ಭಾಗ್ಯಸ್ಥಾನದಲ್ಲಿ ಕರ್ಮ ಮತ್ತು ಲಾಭಾಧಿಪತಿಯಾದ ಶನಿಯ ಒಂದು ಸ್ಥಿತಿ, ಇದು ಭಾಳ ವಿಶೇಷ. ಯಾಕೆ ಅಂತಂದರೆ ನೋಡಿ, ಸಂಸ್ಕಾರ ಅನ್ನುವಂಥದ್ದು ತಂದೆ ತಾಯಿಯಿಂದನೇ ಬರಬೇಕು ಒಂದು ಮಗುಗೆ. ಆ ಸಂಸ್ಕಾರವನ್ನು ಏನು ಪುಟ್ಟಸ್ವಾಮಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಲಿಸಿದ್ರು, ಆ ಸಂಸ್ಕಾರ ಅವರ ಜೀವನಕ್ಕೆ ಅದು ಒಂದು ರೀತಿಯಾದಂತಹ ಬುನಾದಿಯನ್ನು ಹಾಕೊಡ್ತು. ಹಾಗಾಗಿ ಗುಬ್ಬಿ ವೀರಣ್ಣನವರ ಒಂದು ಏನು ಈ ನಾಟಕದ ಕಂಪ್ನಿಯಲ್ಲಿ ನಮ್ಮ ರಾಜ್ಕುಮಾರ್ ಅವರ ತಂದೆ ಏನು ಅವರ ಒಂದು ಜೀವನಕ್ಕೆ, ನೋಡಪ್ಪ ಈಗಿರಬೇಕು ಕಣಯ್ಯ, ಈಗ ಬಿಡಬೇಕು, ಈ ಥರ ಅಭಿನಯ ಮಾಡಬೇಕು, ಸಹಜಾಭಿನಯ ಮಾಡಬೇಕು, ಸುಮ್ಮನೆ ನಾನು ಆ ಪಾರ್ಟ್ ಮಾಡಬೇಕು ಅಂತ ಮಾಡಬಾರ್ದು ಅಂಥೇಳಿ ಒಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಸಹ ಅವ್ರು ಏನು ಹೇಳ್ಕೊಡ್ತಾ ಬಂದಿದ್ದರು, ಅದನ್ನು ಅಳವಡಿಸ್ಕೊಂಡು ಆ ಪಾತ್ರದಲ್ಲಿ ಅವರು ಅದನ್ನೆಲ್ಲ ಒಂದು ಅಭಿನಯದ ಮೂಲಕ ಏನು ರಂಜಿಸ್ತಾ ಬಂದರು ಜನಗಳಿಗೆ. ಇದೆಲ್ಲ ಅಷ್ಟು ಸೂಕ್ಷ್ಮ ವಿಚಾರಗಳು. ಅಂಥ ಒಬ್ಬ ಕಲಾವಿದರಿಗೆ ಅದೆಲ್ಲ ಗೊತ್ತಾಗಿರುತ್ತೆ, ಅದು ಸುಮ್ಮನೆ ಅಲ್ಲ. ಹಾಗಾಗಿ ಸುಮ್ಮನೆ ಹ್ಯಾಕ್ಟ್ ಮಾಡೋದು ಸಿಂಪಲ್ ಅಲ್ಲ. ಯಾರು ಏನು ಬೇಕಾದ್ರೆ ಆ್ಯಕ್ಟ್ ಮಾಡಿಬಿಡ್ಬೋದು ಅಂತಾರೆ, ಅದಷ್ಟು ಸಿಂಪಲ್ ಅಲ್ಲ. ಆ ಭಾವನೆಯನ್ನು ವ್ಯಕ್ತಪಡಿಸುವಂಥ ವಿಚಾರ ಅಭಿನಯ. ಹಾಗಾಗಿ ಭಾವ ಮತ್ತು ಭಾವನೆ ಆ ಎರಡನ್ನೂ ಸಹ ಸಮತೋಲನಯುಕ್ತವಾಗಿ ಇಟ್ಕೊಂಡು ಯಾರು ಸಹಜಾಭಿನಯ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಇದು ಭಾಳ ವಿಶೇಷವಾಗಿ ಒಲಿಯುವಂತಹ ಒಂದು ಕಲಾ ಸರಸ್ವತಿಯ ಒಂದು ವರಪ್ರದ ವಿಚಾರ. ಹಾಗಾಗಿ ಇದು ಎಲ್ಲರೂ ಮಾಡುವಂಥ ಒಂದು ಕೆಲಸ ಅಲ್ಲ. ಎಲ್ಲರೂ ಸಹಜವಾಗಿ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ರೂ ಅದು ತಪ್ಪಾಗುತ್ತೆ. ಅದಕ್ಕೆಲ್ಲ ಕಲಾ ಸರಸ್ವತಿಯ ವರ ಬೇಕಾಗ್ತದೆ, ಕಲಾ ಸರಸ್ವತಿಯ ಒಂದು ಕೃಪೆ ಬೇಕಾಗ್ತದೆ. ಇದು ಭಾಳ ವಿಶೇಷವಾದಂತಹ ಒಂದು ವಿಚಾರ. ನೋಡಿ, ಮುಂದೆ ಸಪ್ತಮ ಸ್ಥಾನದಲ್ಲಿ ಇವರಿಗೆ ಚಂದ್ರ ಕೇತು ಯುತಿ. ಚಂದ್ರ ಮತ್ತು ಕೇತು ಯಾರಿಗಿರುತ್ತೆ, ಸಾಮಾನ್ಯವಾಗಿ ಅವರಿಗೆ ಒಂದು ಹಂತದವರೆಗೂ ಆ ಜಂಜಾಟಗಳು, ಸವಾಲುಗಳು ತಪ್ಪಿದ್ದಲ್ಲ. ಎಷ್ಟೆಲ್ಲ ಸವಾಲುಗಳನ್ನ ಪಾಪ ಅವರು ಕಂಡ್ಕೊಂಡ್ಬಂದರು. ಅವೆಲ್ಲ ಅವರು ಎಷ್ಟೋ ವಿಚಾರಗಳನ್ನ ಸಾಕಷ್ಟು ಒಂದು ರೆಕಾರ್ಡ್ ಮಾಡಿದ್ದಾರೆ. ನಮ್ಮ ಆಕಾಶವಾಣಿಯ ಒಂದು ವಿಭಾಗದಲ್ಲಿ, ಆಮೇಲೆ ದೂರದರ್ಶನದ ಕೆಲವೊಂದು ಈ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಆ ರೆಕಾರ್ಡಿಂಗ್ಸ್ನೆಲ್ಲ ನೀವು ಖಂಡಿತವಾಗ್ಲೂ ನೋಡ್ಬೋದು, ಅದೆಲ್ಲ ನಿಮಗೆ ಲಭ್ಯ ಇದೆ. ಸೊ ಹಾಗಾಗಿ ಇಲ್ಲಿ ಬಹು ಮುಖ್ಯವಾದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಸಪ್ತಮದಲ್ಲಿ ಇರತಕ್ಕಂತಹ ಚಂದ್ರ ಹಾಗೂ ಕೇತುವಿನ ಒಂದು ಯುತಿ ಅವರಿಗೆ ಜಂಜಾಟವನ್ನು ಎಷ್ಟೇ ಕೊಟ್ಟರೂ ಸಹ ಅದನ್ನೆಲ್ಲ ಏನೇ ಬಂದ್ರೂ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಹೋಗಬೇಕು, ಅದನ್ನು ನುಂಗ್ಕೊಂಡು ಹೋಗ್ಬೇಕು ನಾನು ಅಂಥೇಳಿ ಆ ಒಂದು ವ್ಯವಧಾನದಿಂದ ಅವರು ಜೀವನವನ್ನು ಸಾಗಿಸಿದ್ರು. ಅದು ಚಂದ್ರ ಕೇತು ಸಪ್ತಮದಲ್ಲಿದ್ದಂಥ ಒಂದು ವಿಚಾರ. ಇದೇ ಚಂದ್ರ ಮುಂದೆ ಅವರಿಗೆ ವಿಶೇಷವಾದಂತಹ ಒಂದು ಪ್ರಶಸ್ತಿಗಳನ್ನು, ಒಂದು ಹಲವು ಏನು ಆ ಲ್ಯಾಂಡ್ಮಾರ್ಕ್ ಇವೆಂಟ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಅವರ ಜೀವನದಲ್ಲಿ ಮಾಡಿಸಿರುವಂಥದ್ದು. ಹಾಗೆ ಭಾಗ್ಯಸ್ಥಾನದಲ್ಲಿ ಶನಿ ಕರ್ಮಾಧಿಪತಿ ಮತ್ತು ಲಾಭಾಧಿಪತಿಯಾಗಿ ಕುತ್ಕೊಂಡಿರುವಂಥದ್ದು ಬಹು ಒಂದು ವಿಶೇಷವಾದಂತಹ ಒಂದು ರಾಜಯೋಗ. ಹಾಗಾಗಿ ಬಹು ವಿಶೇಷಯುಕ್ತ ರಾಜಯೋಗದಲ್ಲಿ ಈ ಶನಿ ಬಂದು ಭಾಗ್ಯಸ್ಥಾನದಲ್ಲಿ, ಅದು ಮೂಲಾ ನಕ್ಷತ್ರದಲ್ಲಿ ಕೂತಿರತಕ್ಕಂಥದ್ದು, ಇದು ಇನ್ನೂ ಸ್ಪೆಷಲ್. ಇದೆಲ್ಲ ನೋಡಿ, ಇದೆಲ್ಲ ಕೇಳ್ಕೊಂಬಂದಿರೋರಿಗೆ ಅದು ಆ ವರಗಳು ಅಂತಾರಲ್ಲ, ಹಾಗೆ ಕೇಳ್ಕೊಂಬಂದಿರಬೇಕಪ್ಪ, ಇಲ್ಲಿ ಏನಾದ್ರು ಪಡಿಬೇಕು ಅಂದ್ರೆ ಸ್ವಲ್ಪ ಕೇಳ್ಕೊಂಬಂದಿರಬೇಕು ಅಂತಾರಲ್ಲ. ಹೆಂಗೆ ಕೇಳ್ಕೊಂಬರೋದು? ಅವ್ರ ಪೂರ್ವಾರ್ಜಿತ ಪುಣ್ಯ ಫಲಗಳು, ಅವ್ರು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಸಂಸ್ಕಾರಗಳು, ಅವ್ರು ಎಷ್ಟರ ಮಟ್ಟಿಗೆ ವಿಧೇಯತೆಯಿಂದ ಇದ್ದರು, ಅದು ಎಷ್ಟರ ಮಟ್ಟಿಗೆ ಕಲೆಯನ್ನು ಅವರು ಅರ್ಜನೆ ಮಾಡ್ಕೊಂಡಿದ್ದರು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಎಲ್ಲರೂ ದೊಡ್ಡ ಮನುಷ್ಯರಾಗೋಕ್ಕಾಗುತ್ತಾ? ಅದಕ್ಕೆ ತಕ್ಕಾಗಿರಬೇಕು. ಸೊ ಹಾಗಾಗಿ ಆ ಹಂಬಲ್ನೆಸ್ ಫ್ಯಾಕ್ಟರು, ಆ ಸಿಂಪ್ಲಿಸಿಟಿ, ಅದೆಲ್ಲವೂ ಸಹ ಅವರಲ್ಲಿ ಅವತ್ತಿಂದಲೂ ಇತ್ತು. ಹಾಗಾಗಿ ಆ ವಿಶೇಷವಾದ ರಾಜಯೋಗವನ್ನು ಅವರು ಅನುಭವಿಸಿದ್ರು. ಕನ್ನಡ ಚಿತ್ರರಂಗದ ದಂತಕಥೆಯಾದರು. ಎಲ್ಲರೂ ದಂತಕಥೆ ಆಗೋಕ್ಕಾಗುತ್ತಾ? ಆಗಲ್ಲ. ಆದವರು ಎಲ್ಲೋ ಬೆರಳಿಕೆಯಷ್ಟು ಜನ. ಹಾಗಾಗಿ
ಭಾರತೀಯ ಚಿತ್ರರಂಗದಲ್ಲೇ ಬೆಬ್ಬೆರಗಾಗಿ ಏನು ಆ ಚಿತ್ರರಂಗವೂ ಸಹ ಕನ್ನಡ ಚಿತ್ರರಂಗದ ಕಡೆಗೆ ಮುಖ ಮಾಡಿ ಇಲ್ಲೊಬ್ಬರು ಪುಣ್ಯಾತ್ಮರು ಯಾರಪ್ಪ ಇಷ್ಟು ಚೆನ್ನಾಗಿ ಒಂದು ಯಶಸ್ಸನ್ನು ಗಳಿಸ್ತಾ ಇದ್ದಾರೆ, ಜನಮನ್ನಣೆಯನ್ನು ಗಳಿಸ್ತಾ ಇದ್ದಾರೆ, ಅಪಾರ ಜನಪ್ರಿಯತೆಯನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಹಲವು ಚಿತ್ರರಂಗಗಳು, ಭಾರತೀಯ ಚಿತ್ರರಂಗದ ಹಲವು ಚಿತ್ರರಂಗಗಳು ನಮ್ಮ ಕನ್ನಡ ಚಿತ್ರರಂಗದ ಕಡೆಗೆ ತಿರುಗಿ ಅಂತ ಹೇಳಿ ಬೆಬ್ಬೆರಗಾಗಿ ನೋಡುವಾಗೆ ಮಾಡಿದಂತಹ ಮಹಾನ್ ಮೇರು ಪ್ರತಿಭೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು. ಹಾಗಾಗಿ ಅವರ ಒಂದು ಜಾತಕ ಲಗ್ನದಲ್ಲಿ 5 ಗ್ರಹಗಳು, ತೃತೀಯದಲ್ಲಿ ಕುಜ, ಸಪ್ತಮದಲ್ಲಿ 2 ಗ್ರಹ ಚಂದ್ರಕೇತು ಹಾಗೂ ಭಾಗ್ಯಸ್ಥಾನದಲ್ಲಿ ಶನೇಶ್ವರ ಸ್ವಾಮಿ. ಇಂಥ ಒಂದು ವಿಶೇಷಕರವಾದಂತಹ ಒಂದು ಜನ್ಮ ಜಾತಕ. ಅವರಿಗೆ ಇಷ್ಟು ಪ್ರಖ್ಯಾತಿ ಬರಲಿಕ್ಕೆ ಸಾಧ್ಯ ಏನಪ್ಪ ಅಂತಂದರೆ ಅವರ ಪೂರ್ವ ಪುಣ್ಯ ಹಾಗೂ ಅವರ ತಂದೆಯವರ ಒಂದು ಕೃಪಾಶೀರ್ವಾದ. ಅದಂತೂ ನಾನು ಈ ಒಂದು ಸಂದರ್ಭದಲ್ಲಿ ಸ್ಟ್ರೆಸ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಗ್ಯಸ್ಥಾನ ಅಂದರೆ ಪಿತೃಸ್ಥಾನ. ಅವರ ಮೂಲ ಪಿತೃವಾದಂತಹ ಏನು ನಮ್ಮ ಪುಟ್ಟಸ್ವಾಮಯ್ಯನವರಿದ್ದರೂ ಅವರ ಆ ಒಂದು ಪಿತೃವಿನ ಒಂದು ಸದನುಗ್ರಹ ಈ ಶನೇಶ್ವರ ಸ್ವಾಮಿಯ ಮೂಲಕ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರಿಗೆ ಅದು ದೊರಕಿರುವಂಥದ್ದು. ಹಾಗಾಗಿ ಈ ಪಿತೃವರ್ಗ ಅಂತ ಬಂದರೆ ಅದರಲ್ಲಿ ಎಸ್ಪೆಷಲಿ ನಮ್ಮ 5 ತಲೆಮಾರಿನ ಹಿಂದಿನ ಒಂದು ಆ್ಯನ್ಸಿಸ್ಟರ್ಸ್ ಅಂತ ಹೇಳ್ತೀವಿ, ಲೈನೇಜ್ ಆಫ್ ದಿ ಆ್ಯನ್ಸಿಸ್ಟರ್ಸ್ ಅಂತ. ಮುತ್ತಾತನ ತಾತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮುತ್ತಾತನ ತಾತ, ಮುತ್ತಾತನ ಅಪ್ಪ, ಮುತ್ತಾತ, ಆಮೇಲೆ ತಾತ, ಆಮೇಲೆ ತಂದೆ. ಸೊ ಈ ಲೈನೇಜ್ ಪ್ಯಾಟ್ರನ್ ಬರ್ತದೆ. ಇಷ್ಟೂ ಜನಗಳ ಅನುಗ್ರಹ ಯಾರಿಗಿರುತ್ತೆ ಅವ್ರಿಗೆ ಮಾತ್ರ ಈ ಥರ ಕರ್ಮಾಧಿಪತಿಯಾದಂತಹ ಶನಿ ಭಾಗ್ಯಸ್ಥಾನದಲ್ಲಿ, ಅದು ವಿಶೇಷಕರವಾದಂತಹ ಮೂಲಾ ನಕ್ಷತ್ರದಲ್ಲಿ ಆತ ಕುಳಿತುಕೊಂಡು ಗುರುವಿನ ಭಾಗ್ಯಸ್ಥಾನದ ಒಂದು ದೃಷ್ಟಿಗೆ ಆ ಶನಿ ಇಲ್ಲಿ ಏನು ಆ ಗುರುವಿನ ದೃಷ್ಟಿಗೆ ಒಳಪಟ್ಟಿರುವಂಥದ್ದು ಇದು ಅತೀ ವಿಶೇಷ. ಎಲ್ಲರಿಗೂ ದೊರಕಲ್ಲ. ಹಾಗಾಗಿ ಗುರು ಮೇಷರಾಶಿಲಿ ಕೂತ್ಕೊಂಡು ತನ್ನ ವಿಶೇಷಕರವಾದಂತಹ ಭಾಗ್ಯಸ್ಥಾನದ ದೃಷ್ಟಿ ಅಥವಾ 9ನೇ ದೃಷ್ಟಿಯಲ್ಲಿ ಶನೇಶ್ವರ ಸ್ವಾಮಿನ ನೋಡ್ತಕ್ಕಂಥದ್ದು. ಇದು ಅವರಿಗೆ ಅವರ ಮೂಲ ಪಿತೃ ಹಾಗೂ ಪಿತೃವರ್ಗದಲ್ಲಿ ಬರ್ತಕ್ಕಂತಹ ಏನು ಮುತ್ತಾತನ ತಾತ ಅಂತ ನಾನು ಹೇಳಿದೆ, ಅಲ್ಲಿಂದ ಹಿಡಿದು ಅವರ ಪಿತೃಗಳವರೆಗೂ ಅವರಿಗೆ ದೊರಕಿರ್ತಕ್ಕಂತಹ ಒಂದು ವಿಶೇಷವಾದ ಆಶೀರ್ವಾದ. ನೀನು ಚೆನ್ನಾಗಿರಪ್ಪ ಅಂತೇಳಿ ಅವರು ಮೇಲಿಂದಲೇ ಆಶೀರ್ವಾದ ಮಾಡಿರ್ತಾರೆ. ಅದು ಇಷ್ಟು ವಿರಾಜಮಾನವಾಗಿ ಅತ್ಯಭೂತಪೂರ್ವವಾದಂತಹ ಯಶಸ್ಸನ್ನು ಪಡೆದು ಅವರು ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಜ ಸ್ಥಾನಮಾನವನ್ನು, ಹಾಗೆ ಒಂದು ದಂತಕಥೆಯಾಗಿ ಅವರು ಏನು ಹೊರಬರೋದಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ದಿಸ್ ಆ್ಯನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್, ಜೊತೆಗೆ ಅವರ ಫಾದರ್ ಬ್ಲೆಸ್ಸಿಂಗ್. ಇದು ಭಾಳ ವಿಶೇಷಕರವಾದ ವಿಚಾರ. ಒಟ್ಟಾರೆ ಈ ಸಂದರ್ಭದಲ್ಲಿ ಏನು ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ನೋಡಿ, ಮಹತ್ತರವಾದ ಕೆಲಸ ಮಾಡಬೇಕು, ಅವಾಗ ಮಹಾನಕ್ಷತ್ರ ಮಹತ್ತರವಾದ ಫಲ ಕೊಡುತ್ತೆ. ಅದು ಬಿಟ್ಬಿಟ್ಟು ಬೇರೆ ರೀತಿಯಾಗಿ ಕೆಲವೊಬ್ಬರು ಮಾಡ್ತಾರೆ, ಮಹಾನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಏನೇನೋ ಒಂದು ರೀತಿ ಬದುಕ್ತಾ ಇರ್ತಾರೆ, ಮೌಲ್ಯಾಧಾರಿತವಾಗಿ ಬದುಕೋದಿಲ್ಲ, ಮಹತ್ತರವಾದ ಕೆಲಸಗಳನ್ನ ಮಾಡೋದಿಲ್ಲ. ಆ ಥರ ಆದಾಗ ಅವ್ರಿಗೆ ಫಲ ಸಿಗೋದಿಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಹಾನಕ್ಷತ್ರದಲ್ಲೇ ಹುಟ್ಟಿದ್ರು, ಮಹತ್ತರವಾದ ಕೆಲಸ ಮಾಡಿದ್ರು, ಮೌಲ್ಯಾಧಾರಿತವಾಗಿ ಹೇಗೆ ಜೀವನ ಸಾಗಿಸ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಸಹ ಅವರ ಚಿತ್ರಗಳ ಮೂಲಕ ಹೇಳ್ಕೊಟ್ಟಿದ್ದಾರೆ. ನೋಡಿ, ಒಡ ಹುಟ್ಟಿದವರು ಸಿನಿಮಾ ನೋಡಿಬಿಟ್ಟು ನಮ್ಮೂರಲ್ಲೇ ಆದಂಥ ಒಂದು ಘಟನೆ. ಒಡ ಹುಟ್ಟಿದವರು ಸಿನಿಮಾ ನೋಡಿ ಅಣ್ಣ ತಮ್ಮಂದರು ಒಂದಾದರು. ಇರಪ್ಪ ಒಳ್ಳೆಯದಲ್ಲ, ಅಣ್ಣ ತಮ್ಮಂದರು ಜಗಳ ಮಾಡ್ಕೊಂಡು ಇವತ್ತು ನಾವು ಇಬ್ಬಾಗ ಆಗ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ, ನಾಳೆ ದಿವಸ ಮುಂದಿನ ಪೀಳಿಗೆನೂ ಸಹ ನೋಡ್ಕೊಂಡು ಕಲಿಯುತ್ತೆ ಅಂಥೇಳಿ ಏನು ಅಣ್ಣ ತಮ್ಮಂದ್ರಿಗೂ ಆ ಒಂದು ವೈಮನಸ್ಸನ್ನು ಬಿಟ್ಟು ಸಾಮರಸ್ಯದಿಂದ ಬದುಕಿದ್ರು. ಇದು ಒಡ ಹುಟ್ಟಿದವರು ಸಿನಿಮಾದಿಂದ ಅದನ್ನು ನೋಡಿ ಪ್ರೇರಿತರಾಗಿ ನಮ್ಮೂರಲ್ಲೇ ಅಂತ ಹೇಳ್ತಾ ಇಲ್ಲ, ಎಲ್ಲ ಊರಲ್ಲೂ ಸುಮಾರು ಊರಲ್ಲೂ ಈ ಥರ ಆಗಿದೆ ಘಟನೆಗಳು. ಅದರಲ್ಲಿ ನಾನು ಕಂಡಂತೆ ನಮ್ಮೂರಲ್ಲಿ ಆದಂತಹ ಒಂದು ನಿದರ್ಶನ. ಹಾಗೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ನಾವು ಭೂತಾಯಿ ಸೇವೆ ಮಾಡಬೇಕು ಅಂತ ಹೇಳಿ ಎಷ್ಟೋ ಜನ ಅವರ ಸರ್ಕಾರಿ ನೌಕರಿಯನ್ನು ಸಹ ಬದಿಗೊತ್ತಿ ಬೇಡ ಇದು ಅಂಥೇಳಿ ರಿಸೈನ್ ಮಾಡಿ ಬಂದು ಏನು ಭೂತಾಯಿ ಸೇವೆ ಮಾಡಲಿಕ್ಕೆ ಅವರವರ ಹಳ್ಳಿಗಳಿಗೆ
ಮತ್ತೆ ವಾಪಸ್ ಬಂದರು 1972-73ನೇ ಇಸ್ವಿನಲ್ಲಿ. ಎಂಥ ವಿಶೇಷಕರವಾದ ವಿಚಾರ. ಹಾಗಾಗಿ ಸಾಮಾಜಿಕ ಕಳಕಳಿ ಇದ್ದಂತಹ ನಾಯಕ ನಟ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಈ ಥರ ಭಾರತೀಯ ಚಿತ್ರರಂಗದಲ್ಲೇ ಬೆರಳಿಕೆಯಷ್ಟು ನಾಯಕ ನಟರು ಮಾತ್ರ ಸಾಮಾಜಿಕ ಕಳಕಳಿಯಿಂದ ಸಿನಿಮಾಗಳನ್ನ ಮಾಡಿ ಅವುಗಳ ಮೂಲಕ ಬಹಳ ಒಂದು ಪ್ರೇರಣೆಯುಕ್ತವಾದಂಥ ಸಂದೇಶವನ್ನು ಏನು ಕೊಟ್ಟಿದ್ದಾರೆ ನಮ್ಮ ಜನಸಾಮಾನ್ಯರಿಗೆ. ಹಾಗಾಗಿ ಆ ಜನಸಾಮಾನ್ಯರು ನಿಜವಾಗ್ಲೂ ಇಂಥ ಕಲಾವಿದರ ಒಂದು ಸಿನಿಮಾ ನೋಡಿ ಪ್ರೇರಿತರಾಗಿ ಅವರು ನಿಜವಾಗ್ಲೂ ಮೈಗೂಡಿಸ್ಕೊಂಡ್ರಲ್ಲ ಆ ವಿಶೇಷವಾದಂತಹ ವಿಚಾರಗಳನ್ನ, ಅದು ದೊಡ್ಡತನ. ಹಾಗಾಗಿ ಇಂಥ ದೊಡ್ಡವರ ಒಂದು ಸಿನಿಮಾ ನೋಡಿ ದೊಡ್ಡತನ ಕಲಿಯುವಂಥದ್ದು ಎಷ್ಟೋ ಜನಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಒಂದು ಸರ್ವೆ ಮಾಡ್ತಾರೆ. ಏನಂತ ಸರ್ವೆ ಮಾಡ್ತಾರಪ್ಪ ಅಂತಂದರೆ 1984-85ನೇ ಇಸ್ವಿಯ ಒಂದು ವಿಷಯ ಇದು. ಆ ಟೈಮಲ್ಲಿ ಒಂದು ಸರ್ವೆ ಮಾಡ್ತಾರೆ. ಯಾರು ಅಂತಂದರೆ ಈ ಕಾಮನ್ವೆಲ್ತ್ ಆಫ್ ಕೆಂಟುಕಿ ಅನ್ನುವಂತಹ ಒಂದು ಪ್ರಜಾಸತ್ತಾತ್ಮಕವಾದಂಥ ಸಂಸ್ಥೆ. ಇದು ಕೆಂಟುಕಿ ಅನ್ನುವಂತಹ ರಾಜ್ಯ ಇದು ಎಲ್ಲಪ್ಪ ಬರುತ್ತೆ ಅಂತಂದರೆ ಈ ಅಮೆರಿಕಾದ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಆಗ್ನೇಯದಲ್ಲಿ ಬರ್ತಕ್ಕಂತಹ ಒಂದು ರಾಜ್ಯ. ಆ ಒಂದು ಆಗ್ನೇಯ ಪ್ರದೇಶದಲ್ಲಿ ಈ ಒಂದು ರಾಜ್ಯ ಇವತ್ತಿಗೂ ಇದೆ. ಸ್ವತಂತ್ರವಾಗಿ ಈ ಒಂದು ರಾಜ್ಯ ಅದರ ಕಾರ್ಯಾಚರಣೆಯನ್ನು ಮಾಡ್ತಾ ಇರುತ್ತೆ. ಆ ರಾಜ್ಯದಲ್ಲಿ ಆ ಒಂದು ರಾಜ್ಯ ಸರ್ಕಾರದ ಒಂದು ವಿಷಯ ಏನಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲಿ ಒಂಥರ ಐಡಿಯಲ್ ಪರ್ಸ್ನಾಲಿಟೀಸ್ನ ಅವ್ರು ಹುಡುಕ್ತಾರೆ. ಅಂದರೆ ಈ ಎಲ್ಲ ಒಂದು ವಿಧದಲ್ಲೂ ಸಹ ಅವರು ಸಮರ್ಥರಪ್ಪ ಅನ್ನುವಂತಹ ವ್ಯಕ್ತಿತ್ವಗಳನ್ನ ಅವರು ಸರ್ವೆ ಮಾಡ್ತಾ ಇರ್ತಾರೆ. 1984-85ರಲ್ಲೂ ಸಹ ಈ ರೀತಿ ಸರ್ವೆ ಮಾಡ್ತಾ ಅವರು ಭಾರತದಲ್ಲಿ ಈ ಥರ ಐಕಾನಿಕ್ ಪರ್ಸ್ನಾಲಿಟಿ ಯಾವುದಿದೆ ಅಂತ ಹೇಳಿ ಅವರು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅವರು ಲಿಸ್ಟ್ ಔಟ್ ಮಾಡ್ತಾರೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನು ಅಲ್ಲಿ ಆ ಒಂದು ಸಂಸ್ಥೆ, ಆ ಒಂದು ರಾಜ್ಯ ಸರ್ಕಾರದ ಒಂದು ಸಂಸ್ಥೆ ಏನು ಮಾಡುತ್ತೆ, ಲಿಸ್ಟ್ ಔಟ್ ಮಾಡಿ ಅವಾರ್ಡ್ ಕಮಿಟಿ ಲಿಸ್ಟ್ ಔಟ್ ಮಾಡಿಬಿಟ್ಟು ಸರ್ಕಾರಕ್ಕೆ ಅದನ್ನು ಒಪ್ಪಿಸುತ್ತೆ. ಆ ಕೆಂಟುಕಿ ಎನ್ನುವಂತಹ ರಾಜ್ಯದ ಸರ್ಕಾರಕ್ಕೆ. ಆ ಒಂದು ಕೆಂಟುಕಿ ರಾಜ್ಯದ ಸರ್ಕಾರದಿಂದ ಕೊಡ್ತಕ್ಕಂತಹ ಕೆಂಟುಕಿ ಕಾಲನಲ್ ಅನ್ನುವಂತಹ ಒಂದು ಪ್ರಶಸ್ತಿ, ಅದನ್ನು ತರ್ಜುಮೆ ಮಾಡಿದಾಗ ಸುಮಾರು ಜನ ಕೆಂಟುಕಿ ಕರ್ನಲ್ ಅಂತಲೂ ಹೇಳ್ತಾರೆ. ಆ ಕೆಂಟುಕಿ ಕರ್ನಲ್ ಅನ್ನುವಂತಹ ಈ ಒಂದು ಬಹು ವಿಶೇಷವಾದಂತಹ ಒಂದು ಐಡಿಯಲ್ ಪರ್ಸ್ನಾಲಿಟಿಗೆ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಏಕೈಕ ಭಾರತೀಯ ನಾಯಕ ನಟ ಅಂತ ಹೇಳಿ ಅವರು ಈ ಒಂದು ಮೊದಲನೇ ಪ್ರಶಸ್ತಿಯನ್ನು ಕಲಾ ವಿಭಾಗದಲ್ಲಿ ಅದರಲ್ಲೂ ಒಬ್ಬ ನಾಯಕನಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ಅದೇ ಪ್ರಥಮ, ಅದೇ ಕೊನೆ, ಇಲ್ಲಿವರೆಗೂ ಯಾರಿಗೂ ಸಿಕ್ಕಿಲ್ಲ. ಇಂಥ ಒಂದು ವಿಶೇಷಕರವಾದಂತಹ ವ್ಯಕ್ತಿಯನ್ನು ಅವರು ಹುಡುಕಿ ಅವರ ಸಾಧನೆಯನ್ನು ಹೆಚ್ಚು ಕಡಿಮೆ 1984-85 ಆಸ್ಪಾಸ್ನಲ್ಲಿ ಅವರು 190 ಸಿನಿಮಾಗಳಲ್ಲಿ ಅಭಿನಯಿಸಿದರು. 190-195 ಆಗಿರ್ಬೋದೇನೋ ಆ ಟೈಮಲ್ಲಿ. ಯಾಕೆಂದರೆ ದೇವತಾ ಮನುಷ್ಯ ಅವರ 200ನೇ ಸಿನಿಮಾ 1988-89 ಆಸ್ಪಾಸಲ್ಲಿ ಯಾವಾಗಲೂ ಬಂದಿದೆ. ಆದರೆ 85ನೇ ಇಸ್ವಿ ಅಂದರೆ 190-195 ಎಷ್ಟೋ ಬಂದಿರ್ಬೋದು ಆಸ್ಪಾಸ್ನಲ್ಲಿ. ಅಂಥ ಸಂದರ್ಭದಲ್ಲಿ ಇವರು ಅಷ್ಟು ಜನಮನ್ನಣೆಯನ್ನು, ಜನಪ್ರಿಯತೆಯನ್ನು ಅವರ ಪಾತ್ರದ ಮೂಲಕ ಪಡೆದಿದ್ದಾರೆ. ಅವರು ಮಾಡದೇ ಇರುವಂಥ ಪಾತ್ರಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಪಾತ್ರಗಳ ಮೂಲಕ ಜನಗಳನ್ನ ರಂಜಿಸಿದ್ದಾರೆ ಅಂತ ಹೇಳಿ ಅವರು ಇಂಥ ಒಂದು ವಿಶೇಷಕರವಾದಂತಹ ಒಂದು ಪ್ರಶಸ್ತಿಯನ್ನು, ಆ ಇಂಟರ್ನ್ಯಾಷನಲ್ ಅವಾರ್ಡ್, ಇದು ಒಂದು ರೀತಿಯಾಗಿ ಆ ಇಂಟರ್ನ್ಯಾಷನಲ್ ಅವಾರ್ಡನ್ನು ನಮ್ಮ ಅಣ್ಣವರು ಪಡ್ಕೊಂಡಿದ್ದಾರೆ. ಅಂದರೆ ಪ್ರತಿಯೊಬ್ಬ ಕನ್ನಡಿಗನೂ ಸಹ ಈ ಒಂದು ವಿಷಯದಲ್ಲಿ ಹೆಮ್ಮೆ ಪಡಲೇಬೇಕು. ಅದರಲ್ಲಿ ಬೇರೊಂದು ಮಾತಿಲ್ಲ. ಪ್ರತಿಯೊಬ್ಬ ಕನ್ನಡಿಗರಿಗೂ ಇದೊಂದು ಹೆಮ್ಮೆಯ ಒಂದು ವಿಷಯ. ಆ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನಪ್ಪ ಅಂತಂದರೆ ರಾಜ್ಕುಮಾರ್ ಅವ್ರನ್ನ ಆ್ಯಕ್ಚುಲಾಗಿ 1913ರಿಂದ 2013ನೇ ಇಸ್ವಿವರೆಗೂ ಏನು ಈ ಸೆಂಟನರಿ ಪ್ರೋಗ್ರಾಮ್ ಅಂಥೇಳಿ ಬಾಲಿವುಡ್ನಲ್ಲಿ
ಒಂದು ನಡೆದಂತಹ ಒಂದು ವಿಚಾರ ಅಂದರೆ 2013ನೇ ಇಸ್ವಿಗೆ ಭಾರತೀಯ ಚಿತ್ರರಂಗಕ್ಕೆ ಒಂದು ಶತಮಾನೋತ್ಸವ. ಆ ಶತಮಾನೋತ್ಸವ ಸಂದರ್ಭದಲ್ಲಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ, ಅದು ಯಾವುದೇ ರಾಜ್ಯದ ಚಿತ್ರರಂಗ ಆಗ್ಬೋದು, ಸೊ ಯಾವುದೇ ಭಾಷೆಯ ಚಿತ್ರರಂಗ ಆಗ್ಬೋದು, ಅದರಲ್ಲಿ ಸರ್ವೆ ಮಾಡ್ತಾರೆ. ಯಾರು ಈ ಸರ್ವೆ ಮಾಡಿದವರು ಅಂತಂದರೆ ಈ ಫಾರ್ಬ್ಸ್ ಕಂಪ್ನಿಯವರು, ಈ ಫಾರ್ಬ್ಸ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆ, ಅವರು ಸರ್ವೆ ಮಾಡ್ತಾರೆ. ಅವರು ಆ್ಯಕ್ಚುಲಾಗಿ ಒಂದು ಬಿಸ್ನೆಸ್ ಮ್ಯಾಗ್ಝಿನ್ನ ರನ್ ಮಾಡ್ತಾ ಇರ್ತಾರೆ. ಆ ಒಂದು ಮ್ಯಾಗ್ಝಿನ್ಗೆ ಆರ್ಟಿಕಲ್ ಬೇಕಾಗ್ತದೆ. ಅವಾಗ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ 25 ಜನರನ್ನು ಅವರು ಲಿಸ್ಟ್ ಔಟ್ ಮಾಡ್ತಾರೆ. ಪ್ರಬುದ್ಧಿತವಾದಂತಹ ಅಪ್ರತಿಮ ಕಲಾ ಸಾಧಕರು ಅಂತ. ಆ 25 ಕಲಾ ಸಾಧಕರ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಸಹ ಅವರು ಆ ಒಂದು ಲಿಸ್ಟ್ನಲ್ಲಿ ಇರಿಸಿರ್ತಾರೆ. ಅವರ ಒಂದು ಏನು ಈ ಒಂದು ಪ್ರಖ್ಯಾತಿ ಪಡೆದಿದ್ದಂತಹ ಈ ಬಂಗಾರದ ಮನುಷ್ಯ ಅನ್ನುವಂತಹ ಒಂದು ಸಿನಿಮಾ, ಆ ಸಿನಿಮಾದ ಮೂಲಕ ಹೆಚ್ಚು ಪ್ರೇರಣೆಯನ್ನು ಜನಗಳಿಗೆ ಏನು ಅವರು ಆ ಸಿನಿಮಾದ ಮೂಲಕ ಏನು ಕೊಟ್ಟಿದ್ದಾರೆ. ಅವರು ಸಿನಿಮಾ ಮಾಡಿದ್ರು, ಸಿನಿಮಾ ಮಾಡಿದ್ದಾದಮೇಲೆ ಜನ ಅದನ್ನು ನೋಡಿದ್ರು, ನೋಡಿ ಎಷ್ಟು ಅದನ್ನು ಅದು ಆ ಒಂದು ವಿಶೇಷವಾದಂತಹ ಒಂದು ವಿಚಾರದಿಂದ ಪ್ರೇರಿತರಾಗಿ ಅವರ ಬದುಕನ್ನು ಬದಲಾವಣೆ ಮಾಡಿಕೊಂಡ್ರು ಅನ್ನೋದನ್ನೆಲ್ಲ ಪರಿಗಣಿಸಿ ಅದನ್ನು, ಹಾಗಾಗಿ ಆ ಒಂದು ಪಾತ್ರಕ್ಕೆ ರಾಜೀವಪ್ಪ ಅನ್ನುವಂತಹ ಒಂದು ಪಾತ್ರ ಎಂಥ ವಿಶೇಷವಾದ ಸಿನಿಮಾ. ಟಿ.ಕೆ. ರಾಮರಾವ್ ಅವರ ಒಂದು ಕಾದಂಬರಿ ಆಧಾರಿತವಾದಂತಹ ಒಂದು ಸಿನಿಮಾ ಬಂಗಾರದ ಮನುಷ್ಯ. ಸಿದ್ಧಲಿಂಗಯ್ಯನವರು ನಿರ್ದೇಶನ ಮಾಡ್ತಾರೆ. ಜಿ.ಕೆ. ವೆಂಕಟೇಶ್ವರವರ ಅಪ್ರತಿಮವಾದಂಥ ಅಮೋಘವಾದಂಥ ಸಂಗೀತ, ಭಾಳ ವಿಶೇಷಕರವಾದ ಸಿನಿಮಾ. ಆ ಸಿನಿಮಾದ ಒಂದು ಪಾತ್ರಕ್ಕೆ ಅವರು ಒಂದು ಪ್ರಶಸ್ತಿ ಕೊಡ್ತಾರೆ ನ್ಯೂಯಾರ್ಕ್ ಟೈಮ್ಸ್ ಕಡೆಯಿಂದ ಹಾಗೂ ಫಾರ್ಬ್ಸ್ ಕಂಪ್ನಿ ಕಡೆಯಿಂದ. ಇದು ಅತ್ಯಂತ ರಿಮಾರ್ಕಬಲ್ ಅಚೀವ್ಮೆಂಟ್ ಅನ್ನೋಂತಹ ಒಂದು ವಿಚಾರದಲ್ಲಿ ಆ ಒಂದು ಮ್ಯಾಗ್ಝಿನ್ನಲ್ಲಿ ಈ ವಿಷಯ ಬರೀತಾರೆ. ಇದು 2013ರಲ್ಲಿ ಈ ಒಂದು ಏನು ಒಂದು ರೆಕಾರ್ಡ್ ಕ್ರಿಯೇಟ್ ಆಗ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಲೇ ತೀರೋಗೇನೇ ಒಂದು 7 ವರ್ಷ ಆಗೋಗ್ಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಭಾರತೀಯ ಚಿತ್ರರಂಗದ ಶತಮಾನೋತ್ಸವ ಸಂದರ್ಭದಲ್ಲಿ ಈ ಕೆಲಸವನ್ನು ನ್ಯೂಯಾರ್ಕ್ ಟೈಮ್ಸ್ ಮತ್ತು ಫಾರ್ಬ್ಸ್ ಸಂಸ್ಥೆ ಮಾಡಿರ್ತಕ್ಕಂಥದ್ದು. ಇದೂ ಸಹ ಪ್ರತಿಯೊಬ್ಬ ಕನ್ನಡ ಕಲಾಭಿಮಾನಿಯು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಈ ಥರ ಹಲವು ವಿಚಾರಗಳನ್ನ ನಾವು ಹೇಳ್ಬೋದು. ನೋಡಿ, ಭಾರತೀಯ ಚಿತ್ರರಂಗದಲ್ಲೇ ಪ್ರಪ್ರಥಮವಾಗಿ ಜೇಮ್ಸ್ ಬಾಂಡ್ನ ಆ ಒಂದು ಏನು ಸ್ಪೈ ಕ್ಯಾರೆಕ್ಟರ್ ಇದೆ ಅದನ್ನು ಮಾಡಿದಂತಹ ಪ್ರಪ್ರಥಮ ನಟ ಜೇಡ್ರ ಬಲೆ ಅಂತ ಒಂದು ಸಿನಿಮಾ. ದೊರೈ ಭಗವಾನ್ರವರು ಏನು ಮಾಡ್ತಾರೆ, ಒಂದು ಹಾಲಿವುಡ್ ಸಿನಿಮಾ, ಅದನ್ನು ಆ್ಯಕ್ಚುಲಾಗಿ ನೋ ಅನ್ನುವಂತಹ ಒಂದು ಸಿನಿಮಾ ಬರ್ತದೆ ಹೆಸರದು. ಆ ಒಂದು ಸಿನಿಮಾದ ಮೂಲಕ ಒಂದು ಇನ್ಸ್ಪೈರ್ ಆಗಿ ಒಂದು ಕಥೆ ರೆಡಿ ಮಾಡ್ತಾರೆ. ದೊರೈ ಭಗವಾನ್ ಜೋಡಿ ಏನಿದೆ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡ್ತಾರೆ. ಇದು ಅವರ ಆ ಜೋಡಿಯ ಪ್ರಥಮ ನಿರ್ದೇಶನದ ಚಿತ್ರ. ದೊರೈ ಭಗವಾನ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಆ ಜೋಡಿ ನಿರ್ದೇಶನ ಮಾಡುತ್ತೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶೇಷವಾದಂಥ ಸ್ಟಾರ್ಗಿರಿಯನ್ನು ಕೊಟ್ಟಂತಹ ಸಿನಿಮಾ 1968ನೇ ಇಸ್ವಿನಲ್ಲೇ 2.25 ಲಕ್ಷ ರೂಪಾಯಿನಲ್ಲಿ ಸಿನಿಮಾನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಬರೀ ಡಬ್ಬಿಂಗ್ ರೈಟ್ಸೇನೆ ಸುಮಾರು ಭಾಷೆಗಳಿಗೆ ಡಬ್ಬಿಂಗ್ ರೈಟ್ಸ್ನ ಸೇಲ್ ಮಾಡಿ 3.5 ಲಕ್ಷ ರೂಪಾಯಿವರೆಗೂ ಹೆಚ್ಚು ಕಡಿಮೆ 3ರಿಂದ 3.5 ಲಕ್ಷ ರೂಪಾಯಿನ ಬರೀ ಡಬ್ಬಿಂಗ್ ರೈಟ್ಸಿಂದನೇ ಸಿಗುವಂಥದ್ದು. 68ನೇ ಇಸ್ವಿನಲ್ಲಿ ಲಕ್ಷದ ಮಾತು ಅಂದರೆ ಲೆಕ್ಕ ಹಾಕಿ ಹೆಂಗಿರಬೇಕು ಅಂಥೇಳಿ. ಅಂದರೆ ಅಷ್ಟು ದೊಡ್ಡ ವಿಚಾರ ಅದು. ಈ ದುಡ್ಡಿನ ವಿಷಯ ಮಾತಾಡೋದು ಅಂತ ಅಲ್ಲ, ಅಷ್ಟು ಅಚೀವ್ಮೆಂಟ್ನ ಒಬ್ಬರು ನಾಯಕ ನಟರು ನಮ್ಮ ಕನ್ನಡದಲ್ಲಿ ಮಾಡಿದ್ರು. ಅದೇ ಅವರ ಪ್ರಥಮವಾದಂತಹ ಒಂದು ವಿಚಾರ ಆ ಒಂದು ವಿಷಯದಲ್ಲಿ ಅಂತಂದರೆ ನಾವು ಹೆಮ್ಮೆ ಪಡಬೇಕು. ಹಾಗಾಗಿ ಎಲ್ಲ ಹಲವು ಇಷ್ಟೆಲ್ಲ ಒಂದು ವಿಚಾರಗಳು ಏನಿದೆಯಲ್ಲ, ಇದಕ್ಕಿಂತ ಇನ್ನೂ ಸಾಕಷ್ಟು ವಿಚಾರಗಳೆಲ್ಲ ಇದ್ದಾವೆ. ಬಟ್ ಇವೆಲ್ಲ ಪ್ರಮುಖವಾದ ವಿಚಾರಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ಸಲ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅವ್ರ ಸಿಂಪ್ಲಿಸಿಟಿ ಅಂತ ಅನ್ನೋದಕ್ಕೆ ಹೀಗೆ ಒಂದು ಮೈಸೂರಿನ ಒಂದು ಸಂದರ್ಭದಲ್ಲಿ ಒಂದು ದಸರಾ ಸಂದರ್ಭ ಅಂತ ಅನಿಸುತ್ತೆ ಅದು. ಆ ಒಂದು ದಸರಾ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಮೈಸೂರಿಗೆ ಪ್ರಯಾಣ ಮಾಡುವಂತಹ ಒಂದು ಸನ್ನಿವೇಶ.
ಜೊತೆಗೆ ಅವ್ರ ಅಣ್ಣ ಇರ್ತಾರೆ. ಅವ್ರ ಅಣ್ಣ ಏನಂತ ಕೇಳ್ತಾರೆ, ಏನಾದರೂ ಕಾಫಿ ಕುಡಿಯೋಣ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮದ್ದೂರಿನ ಹತ್ರ ಒಂದು ಅಂಗಡಿನಲ್ಲಿ ಮದ್ದೂರೊಡೆ ಮತ್ತು ಕಾಫಿ ಕುಡಿಯುವಂತಹ ಒಂದು ಪ್ರಸಂಗ. ಜೊತೆಗೆ ಚಿ ಉದಯಶಂಕರು, ಭಗವಾನ್ ಇವರೆಲ್ಲ ಇರ್ತಾರೆ. ಇವರು ಎಲ್ಲ ಕುಡಿದು ಕಾಫಿ ಕುಡಿದು ಮದ್ದೂರೊಡೆನ ತಿಂದ್ಬಿಟ್ಟು ಇನ್ನೇನು ಪ್ರಯಾಣವನ್ನು ಮತ್ತೆ ಬೆಳೆಸುವಂತಹ ಒಂದು ವಿಚಾರಕ್ಕೆ ಮುಂದಾಗಬೇಕಾದ್ರೆ ಆ ಒಬ್ಬ ಸರ್ವರ್ಗೆ ಏನೋ ಒಂಚೂರು ಕೊಡಪ್ಪ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣಂಗೆ ಹೇಳ್ತಾರೆ. ವರದರಾಜಣ್ಣವರು ಏನು ಮಾಡ್ತಾರೆ, ದುಡ್ಡನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು 500 ರೂಪಾಯಿನ ಕೊಡ್ತಾರೆ. ಪಾಪ ದೊಡ್ಡ ವಿಷಯ, 90ರ ದಶಕದಲ್ಲಿ 500 ರೂಪಾಯಿ ಅಂತ ದೊಡ್ಡ ವಿಷಯ. ಅದು 500 ರೂಪಾಯಿ ಆ್ಯಕ್ಚುಲಾಗಿ 5,000 ಇತ್ತು ಅದಕ್ಕೂ ಮುಂಚೆ. ಇಂದಿರಾ ಗಾಂಧಿಯವರ ಒಂದು ಕಾಲದಿಂದ ಸಹ ಆ ಟೈಮಲ್ಲೂ ಸಹ 5,000 ರೂಪಾಯಿ ನೋಟು ಇತ್ತು. ಅದಾದಮೇಲೆ ಅದೆಲ್ಲ ಒಂದು ರೀತಿ ಇದಾದಮೇಲೆ 500 ರೂಪಾಯಿಗೆ ಬಂದು ನಿಲ್ಲಿಸಿದ್ರು. 500 ರೂಪಾಯಿ ನೋಟ್ನ ಅವ್ರು ಕೊಡ್ತಾರೆ. ಇವರು ನಮ್ಮ ಭಗವಾನ್ ಅವ್ರನ್ನ ಪಕ್ಕಕ್ಕೆ ಕರೆದ್ಬಿಟ್ಟು, ನಮ್ಮ ವರದಪ್ಪ ಯಾಕೆ ಇಷ್ಟೊಂದು ಕಂಜೂಸ್ ಆಗ್ಬಿಟ್ಟ, 500 ರೂಪಾಯಿ ಬರೀ 100 ರೂಪಾಯಿ ಕೊಡ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವ್ರಿಗೆ ಗೊತ್ತಿಲ್ಲ 500 ರೂಪಾಯಿ ನೋಟೇ ನೋಡಿಲ್ವಂತೆ. ಪಾಪ ನೋಡಿ, ಇವತ್ತಿನ ಬಹುತೇಕರು ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಇಷ್ಟು ಕೋಟಿ ಕೊಟ್ಟರೆ, ಅಷ್ಟು ಕೋಟಿ ಕೊಟ್ಟರೆ ನಾನು ಸಿನಿಮಾ ಮಾಡ್ತೀನಿ ಅಂತ ಸೈನ್ ಆಗ್ತಾರೆ. ಮಾಡಲಿ, ಸಂತೋಷ. ಅದು ಅವರವರ ವೈಯಕ್ತಿಕವಾದ ವಿಚಾರ. ಅದು ಯಾರ ಬಗ್ಗೆ ಯಾರೂ ಮಾತಾಡುವಂಥ ಅಧಿಕಾರ ಇಲ್ಲ. ಆದರೂ ಒಂದು ಕಲೆಗೆ ಅಂತಲೇ ಬೆಲೆ ಕೊಟ್ಟು, ದುಡ್ಡು ಅನ್ನುವಂಥದ್ದು ಎರಡನೇ ವಿಚಾರ, ಕಲೆ ಅನ್ನುವಂಥದ್ದು ಪ್ರಥಮವಾದ ವಿಚಾರ ಅಂತ ಹೇಳಿ ಅವರ ಒಂದು ನಿರ್ಮಾಣ ಸಂಸ್ಥೆಯನ್ನು ಒಂದು ಏನು ನಡೆಸ್ಕೊಂಡು ಹೋಗ್ತಾ ಇದ್ರು ರೂವಾರಿಗಳಾಗಿ ಪಾರ್ವತಮ್ಮನವರು, ಅವ್ರದ್ದು ಇತ್ತು. ಪಾಪ ಇವರು ಬರೀ ಕಲೆ ಒಂದು ಅಭಿನಯ ಅಷ್ಟೇ. ಆ ಕಲೆಗೆ ಬೆಲೆ ಕೊಟ್ಟಂಥ ಸಂದರ್ಭ ನೋಡಿ 500 ರೂಪಾಯಿ ನೋಟು ಸಹ ಅವ್ರು ನೋಡಿಲ್ಲ ಅಂತಂದರೆ, ಆಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ಅದು 500 ರೂಪಾಯಿ ನೋಟ್ ನಾನು ಕೊಟ್ಟಿದ್ದು ಅಂತ. 500 ರೂಪಾಯಿ ನೋಟು ಬಂದಿದೆಯಾ ಅಂತೇಳಿ ಅವತ್ತು ಕೇಳಿದ್ರಂತೆ. ಪಾಪ ಹಾಗೆ ಇದು ಯಾಕೆ ಹೇಳ್ತೀನಿ ಅಂತಂದರೆ, ಬರೀ ಕಾನ್ಸಂಟ್ರೇಷನ್ ಓನ್ಲಿ ಅಪಾನ್ ದಿ ವರ್ಕ್, ದುಡ್ಡು ಕಾಸು ಅದು ಇದು ಅಂತೇಳಿ ಅವ್ರು ಅಷ್ಟೊಂದು ಹೋಗಲಿಲ್ಲ. ಹಾಗಂತ ಈಗಿನವರು ಹಂಗೆ ಇರಲಿ, ಯಾರು ಹೋಗೋದು ಬೇಡ ಅಂತ ನಾನು ಹಿಂಗೆ ಹೇಳ್ತಾ ಇಲ್ಲ. ಕಿಂಚಿತ್ತಾದರೂ ಕಲೆ ಬಗ್ಗೆ ಗಮನ ಇರಲಿ. ದುಡ್ಡಿನ ಪ್ರಾಧಾನ್ಯತೆ ಅನ್ನುವಂಥದ್ದು ಸೆಕೆಂಡ್ರಿ ಪಾರ್ಟ್ ಆಗಲಿ, ಪ್ರೈಮರಿ ಪಾರ್ಟು ಒಂದು ಕಲೆಗೆ ಉತ್ತೇಜನ ಕೊಡುವಂತಹ ದೃಷ್ಟಿಕೋನ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ಯಾಕೆ ಅಷ್ಟು ಸಿಂಪ್ಲಿಸಿಟಿಯಾಗಿ ಒಂದು ಅಂಬಲ್ನೆಸ್ ಆಗಿ ಅವರು ಬೆಳೆದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ, ಲಗ್ನದಲ್ಲೇ ಇದ್ದಂಥ ಗುರು ನಕ್ಷತ್ರಾಧಿಪತಿ ರಾಹು ಜೊತೆ, ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು, ಆ ರಾಹು ನಕ್ಷತ್ರಾಧಿಪತಿ ಗುರುವಿನ ಸಂಗಡ ಇದ್ದಂತಹದ್ದು, ಏನೇ ಇದ್ದರೂ ನಾನು ಈ ಒಂದು ಸಾಮಾನ್ಯನಾಗಿ ಬದುಕ್ತೀನಪ್ಪ ಅನ್ನುವಂತಹ ಒಂದು ಹಂಬಲ್ನೆಸ್ನ ಕೊಡ್ತಕ್ಕಂಥ ಕಾಂಬಿನೇಷನ್ ಅದು ಎಲ್ರಿಗೂ ಬರಲ್ಲ. ಬಂದವರು ಅದನ್ನು ಕಾಪಾಡ್ಕೋಬೇಕು. ಆಗ ಅವ್ರ ಜೀವನ ಉಜ್ವಲವಾಗುತ್ತೆ. ಉಜ್ವಲವಾದ ಭವಿಷ್ಯ ಖಂಡಿತವಾಗ್ಲೂ ಅವ್ರು ಕಂಡೇ ಕಾಣ್ತಾರೆ. ಇದು ಭಾಳ ವಿಶೇಷವಾದ ವಿಚಾರ. ಹೀಗೆ ಹಲವು ವಿಚಾರಗಳನ್ನ ಹೇಳ್ಬೋದು. ಹಾಗೆ ಮುಂದೆ ರಾಜ್ಕುಮಾರ್ ಅವರಿಗೆ ನೋಡಿ, ಅವರ ಅಭಿನಯದ ಹೆಚ್ಚು ಕಡಿಮೆ 39 ಸಿನಿಮಾಗಳು, 63 ಬಾರಿ ರೀಮೇಕ್ ಆಗಿವೆ. ಇದು ಯಾವ ಒಬ್ಬ ನಟನ ಸಿನಿಮಾಗಳು ಇಷ್ಟರ ಮಟ್ಟಿಗೆ ರೀಮೇಕ್ ಆಗಿಲ್ಲ. ದೇಶದ ವಿವಿಧ ಭಾಷೆಗಳಿಗೆ ಈ ಭಾರತ ಚಿತ್ರರಂಗದಲ್ಲಿರ್ತಕ್ಕಂತಹ ಹಲವು ಭಾಷೆಯ ಚಿತ್ರರಂಗಗಳು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯದ 39 ಚಿತ್ರಗಳನ್ನು 63 ಬಾರಿ ರೀಮೇಕನ್ನು ಮಾಡ್ಕೊಂಡಿವೆ. ಅವು ಕೆಲವೊಬ್ಬರು ಡಬ್ಬಿಂಗು ಮಾಡ್ಕೊಂಡಿರ್ತಾರೆ, ರೀಮೇಕ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿದೆ. ಅದು ಬಹುತೇಕವಾಗಿ 9 ಪ್ರಮುಖ ಭಾಷೆಗಳಲ್ಲಿ ಅಂತ ಪ್ರತ್ಯೇಕವಾಗಿ ಹೇಳ್ಬೋದು. ಇದು ಈ ಥರ ಯಾವ ನಾಯಕ ನಟನ ಸಿನಿಮಾಗಳಿಗೂ ಇಷ್ಟು ಪ್ರಾಶಸ್ತ್ಯ ಕೊಟ್ಟು, ಇರಪ್ಪ ನಾವು ರೀಮೇಕ್ ಮಾಡ್ಕೊಳ್ಳೋಣ, ಈ ಕತೆ ಅಷ್ಟು ಚೆನ್ನಾಗಿದೆ ಅಂಥೇಳಿ
ಆಗಿರ್ತಕ್ಕಂಥ ಉದಾಹರಣೆ ನಿದರ್ಶನಗಳು ಯಾವುೂ ಇಲ್ಲ. ತಾವು ಸಿನಿಮಾ ರಂಗದಲ್ಲಿ ನಾಯಕ ನಟನಾಗಿ ಬಂದಂತಹ ಕಾಲದಿಂದ ಹಿಡಿದು 15 ವರ್ಷಗಳಲ್ಲಿ ಅವರು 13 ಅವರ ಅಭಿನಯದ 13 ಚಿತ್ರಗಳಿಗೆ ರಾಷ್ಟ್ರ ಪ್ರಶಸ್ತಿ, ರಜತ ಕಮಲ ರಾಷ್ಟ್ರ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು. ಇದೂ ಸಹ ಹಿಸ್ಟ್ರಿ. 15 ವರ್ಷದ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ 13 ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರುವಂಥ ಇನ್ನೊಬ್ಬ ಕಲಾವಿದನ್ನು ನಾವು ಹುಡ್ಕೊಂಡೋದ್ರೂ ಸಿಗಲ್ಲ ಭಾರತೀಯ ಚಿತ್ರರಂಗದಲ್ಲಿ. ಒಂದು ಸಲ ಅಮಿತಾಬ್ ಬಚ್ಚನ್ ಅವರು ಏನು ಮಾಡ್ತಾರೆ, ಈ ಕೂಲಿ ಎನ್ನುವಂತಹ ಒಂದು ಸಿನಿಮಾ, ಅದರ ನಿರ್ದೇಶಕರು ಮನಮೋಹನ್ ದೇಸಾಯಿ ಅಂತ ಹೇಳ್ಬಿಟ್ಟು ನಿರ್ದೇಶಕರು. ಈ ಕೂಲಿ ಅನ್ನೋ ಸಿನಿಮಾದಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅವ್ರಿಗೊಂದು ಪಾಠ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಡೈರೆಕ್ಟ್ರು ಮತ್ತು ಅಮಿತಾಬ್ ಬಚ್ಚನ್ ಇಬ್ಬರು ಬರ್ತಾರೆ, ಸಿಕ್ಕಾಬಟ್ಟೆ ಗೋಗರಿತಾರೆ, ದಯವಿಟ್ಟು ಒಂದು ಪಾತ್ರ ಮಾಡಿ ಪ್ಲೀಸ್ ಅಂತೇಳಿ. ಅನ್ಯ ಭಾಷೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಆ್ಯಕ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕಾಳಹಸ್ತಿ ಮಹಾತ್ಮೆ ಮಾಡಿದಂಥ ಒಂದು ಸಂದರ್ಭದ ಆಚೆಯಿಂದ ಅವರು ಒಂದು ಪ್ರತಿಜ್ಞೆ ಮಾಡಿರ್ತಾರೆ. ಕಾಳಹಸ್ತಿ ಮಹಾತ್ಮೆ ಅದು ಒಂದೇ ಸಿನಿಮಾ ಮಾಡಿರೋದು, ಅದು ಏನು ಬೇಡ್ರ ಕಣ್ಣಪ್ಪ ರೀಮೇಕ್ ತೆಲುಗು ವರ್ಷನಲ್ಲಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಅದಾದಮೇಲೆ ಇನ್ನೊಂದು ಸಿನಿಮಾ ಹುಡುಕಿದ್ರೂ ಸಿಗಲ್ಲ ಅನ್ಯ ಭಾಷೆಯ ಸಿನಿಮಾ. ಕನ್ನಡಕ್ಕಾಗಿ ನಾನು, ಕನ್ನಡ ಚಿತ್ರಕ್ಕಾಗಿ ನಾನು ಅಂತ ಹೇಳಿ ಅವರು ದುಡಿದ್ರು, ಅಷ್ಟು ಶ್ರಮಿಸಿದ್ರು ಕನ್ನಡ ಚಿತ್ರರಂಗಕ್ಕಾಗಿ, ಅದರ ಏಳಿಗೆಗಾಗಿ, ಒಂದು ಸರ್ವತಾಭಿವೃದ್ಧಿಗಾಗಿ ಅವರು ಶ್ರಮಿಸಿದ್ರು. ಇದು ಅವರ ದೊಡ್ಡತನ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪರಭಾಷೆಯ ಸಿನಿಮಾವನ್ನು ನಾನು ಮಾಡೋದಿಲ್ಲ, ಕನ್ನಡ ಭಾಷೆಯನ್ನು ಬಿಟ್ಟು ನಾನು ಎಲ್ಲೂ ಯಾವುದೇ ಒಂದು ಇದಕ್ಕೂ ಸಹ ನಾನು ಸಿನಿಮಾವನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಏನು ಮಾಡಿದ್ರು, ಈ ಕೂಲಿ ಸಿನಿಮಾಕ್ಕಾಗಿ ಬಂದಂತಹ ಒಂದು ಆಫರನ್ನು ಸೈಡ್ಗೆ ಹಾಕಿದ್ರು, ಇದು ಬೇಡ ಅಂಥೇಳಿ. ಅದಕ್ಕೆ ಅವ್ರೇನು ಮಾಡಿದ್ರು, ಅಭಿಮಾನದಲ್ಲಿ ಜೇಡ್ರ ಬಲೆ ಅನ್ನುವಂಥ ಸಿನಿಮಾ 68ನೇ ಇಸ್ವಿನಲ್ಲಿ ರಿಲೀಸ್ ಆಗಿತ್ತಲ್ಲ, ಅದು ಬಾಲಿವುಡ್ವರೆಗೂ ಸದ್ದು ಮಾಡಿತ್ತು. ಹಾಗಾಗಿ ಜೇಡ್ರ ಬಲೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಒಂದು ಅಟ್ರಾಕ್ಟಿವ್ ಮೂವಿ ಅಂತ ಹೇಳಿ ಏನು ನಮ್ಮ ಇವರು ಅಮಿತಾಬ್ ಬಚ್ಚನ್ ಅವರು ಆ ಸಿನಿಮಾವನ್ನು ಮೆಚ್ಕೊಂಡಿದ್ದರು. ಆ ಪೋಸ್ಟ್ನಾರು ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸನ್ನಿವೇಶ ಬರುತ್ತೆ. ನಮ್ಮ ಒಂದು ಬೆಂಗಳೂರಿನ ಒಂದು ರೈಲು ನಿಲ್ದಾಣದಲ್ಲಿ ಆ ಒಂದು ಸನ್ನಿವೇಶವನ್ನು ಚಿತ್ರೀಕರಣ ಮಾಡ್ತಾರೆ. ಬೆಂಗಳೂರಿನ ರೈಲು ನಿಲ್ದಾಣದ ಆ ಒಂದು ಯಾವುದೋ ಒಂದು ಪಿಲ್ಲರ್ ಮೇಲೆ ಈ ಪೋಸ್ಟ್ರು, ಜೇಡ್ರ ಬಲೆಯ ಪೋಸ್ಟ್ರನ್ನ ಹಾಕ್ಬಿಟ್ಟು ಅಣ್ಣವರು ಅಟ್ಲೀಸ್ಟ್ ಅವ್ರ ಪೋಸ್ಟ್ರ್ ಮೂಲಕ ಆದರೂ ನಮ್ಮ ಸಿನಿಮಾದಲ್ಲಿ ಕಾಣಲಿ ಅಂತೇಳಿ ಅಭಿಮಾನದಲ್ಲಿ ಅವರು ಆ ಸನ್ನಿವೇಶದಲ್ಲಿ ಆ ಚಿತ್ರೀಕರಣ ಮಾಡ್ಕೊಳ್ತಾರೆ, ಜೇಡ್ರ ಬಲೆ ಪೋಸ್ಟ್ರನ್ನ ಹಾಕ್ಕೊಂಡು. ನೋಡಿ, ಇದು ಒಂದು ಅಭಿಮಾನ ಅಂತಂದರೆ. ಅಮಿತಾಬ್ ಬಚ್ಚನ್ರವರಿಗೆ ರಾಜ್ಕುಮಾರ್ ಅಂದರೆ ಅಷ್ಟು ಅಭಿಮಾನ. ಅವರು ಹೇಳೋರಂತೆ, ಅಪ್ಪಿತಪ್ಪಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಾಲಿವುಡ್ನಲ್ಲಿ ನಮ್ಮ ಚಿತ್ರರಂಗದಲ್ಲಿ ಅವ್ರು ಏನಾರು ಇದ್ಬಿಟ್ಟಿದ್ದಾರೆ, ನಾವೆಲ್ಲ ಎಲ್ಲಿ ಹೋಗ್ಬೇಕಾಗಿತ್ತು ಅಂತ ಹೇಳೋರಂತೆ. ಹಾಗಾಗಿ ಅಷ್ಟು ಒಂದು ಇದು ಅಂಥವ್ರು ಯಾರಿಗೂ ಪಾಪ ಪೈಪೋಟಿ ಕೊಟ್ಟವರೇ ಅಲ್ಲ, ತಾವಾಯಿತು ತಮ್ಮ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋದಂಥ ಪುಣ್ಯಾತ್ಮರು ಅಣ್ಣವರು. ಹಂಗಾಗಿ ಇದೆಲ್ಲ ಬಹು ವಿಶೇಷವಾಗಿ ಹೇಳ್ಬೋದು. ಅವರ ಹುಟ್ಟುಹಬ್ಬದ ದಿನದ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಹಲವು ವಿಶೇಷತೆಗಳನ್ನ, ಹಲವು ಸ್ವಾರಸ್ಯಕರವಾದಂಥ ವಿಚಾರಗಳನ್ನ ನನಗೆ ಗೊತ್ತಿರೋಷ್ಟ್ರ ಮಟ್ಟಿಗೆ, ನಾನು ಕೇಳಿ ತಿಳಿದಂತಹ ಒಂದು ವಿಷಯದ ಮಟ್ಟಿಗೆ ನಾನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ಏನು ಅಭಿಮಾನಿ ದೇವರುಗಳು ಅಂತ ಏನು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ರು, ಅಂಥ ಅಭಿಮಾನಿ ದೇವರುಗಳಲ್ಲಿ ಬಹು ವಿಶೇಷವಾದಂಥ ಅಭಿಮಾನಿ ದೇವರುಗಳಿದ್ದಾರೆ. ಅದರಲ್ಲಿ ನಾನು ಸಾಕಷ್ಟು ಜನನ ಎದುರುಗೊಂಡು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಇನ್ನೊಂದಷ್ಟು ಸ್ವಾರಸ್ಯಕರ ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿದ್ದಂಥ ವಿಚಾರದಲ್ಲೇ ಪ್ರಮುಖವಾದ ವಿಚಾರವನ್ನು ನಾನು ಇಲ್ಲಿ ವಾಹಿನಿಯಲ್ಲಿ ತಿಳಿಸಿದ್ದೀನಿ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅರ್ಧ ಗಂಟೆ 1 ಅವರ್ ಸಾಲೋದಿಲ್ಲ. ಹಾಗಾಗಿ ಇಲ್ಲಿವರೆಗೂ ಏನು ಒಂದು ವಿಚಾರಗಳನ್ನ, ಒಂದಷ್ಟು ವಿಚಾರಗಳನ್ನ ಮಾತಾಡಲಿಕ್ಕೆ
ಅವಕಾಶ ನನಗೆ ಈ ಒಂದು ವಾಹಿನಿಯ ಮೂಲಕ ಸಿಕ್ಕಿದೆ. ಈ ವಾಹಿನಿಗೂ ನಾನು ಆಭಾರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಜ್ಕುಮಾರ್ ಅವರು ಅವ್ರ ಸಿನಿಮಾದ ಮೂಲಕ ಏನೆಲ್ಲ ಒಂದು ಮಾರಲ್ ವ್ಯಾಲ್ಯೂಸ್ಗಳನ್ನ, ಒಂದು ನೈತಿಕ ಮೌಲ್ಯಾಧಾರಿತವಾದಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಪ್ರತಿಯೊಬ್ಬರು, ನಾಟ್ ಓನ್ಲಿ ಕನ್ನಡಿಗರು, ಪರಭಾಷಿಗರು ಸಹ ನೋಡಿ ಅರ್ಥ ಮಾಡಿಕೊಂಡು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅದು ಸುಭೀಕ್ಷಕರವಾದ ವಿಚಾರವಾಗುತ್ತೆ. ಕನ್ನಡಿಗರು ನಾವು ಪುಣ್ಯವಂತರು. ನಾವು ಅವರ ಸಿನಿಮಾಗಳನ್ನ ನೋಡಿಕೊಂಡು ನಾವೆಲ್ಲ ಬೆಳೆದಿದ್ದೀವಿ. ಹಲವರು ನಮಗಿನ್ನ ಹಿರಿಯರು ಅವ್ರ ಸಿನಿಮಾಗಳನ್ನ ನೋಡಿ ವಾವ್ ಅಂತ ಹೇಳಿ ಖುಷಿಪಟ್ಟಿದ್ದಾರೆ. ಮುಂದಿನ ಪೀಳಿಗೆಗೂ ಸಹ ಅವರು ಬಿಟ್ಟು ಹೋಗಿದ್ದಾರೆ ಹೆಜ್ಜೆ ಗುರುತನ್ನು. ಮುಂದಿನ ಪೀಳಿಗೆಯವರಿಗೂ ಸಹ ಅವರ ಸಿನಿಮಾಗಳನ್ನ ತೋರಿಸಿ ಅದರಲ್ಲಿರ್ತಕ್ಕಂಥ ನೈತಿಕವಾದಂತಹ ಮೌಲ್ಯಗಳನ್ನ ಅವರು ಆ ಸಿನಿಮಾ ನೋಡಿ ಅರ್ಥ ಮಾಡಿಕೊಳ್ಳಿ. ಇದರಿಂದ ಸಮಾಜವೂ ಅತ್ಯಂತ ಸುಭೀಕ್ಷಕರವಾಗಿ ನಡೆಯುತ್ತೆ. ಸಮಾಜದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಒಂದು ವಿಶ್ವಾಸದಿಂದ ಒಂದು ಸಿಂಪಲ್ಲಾಗಿ ಲೈಫ್ ಲೀಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಳ್ಳಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ರವರ ಜನ್ಮದಿನೋತ್ಸವ. ಈ ಸಂದರ್ಭ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಗಂಧ ವಾಹಿನಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಗುರುಗಳೇ, ನೀವು ಇಷ್ಟೊತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ಜಾತಕದ ಬಗ್ಗೆ ವಿಶ್ಲೇಷಣೆ ಕೊಟ್ರಿ, ಹಾಗೂ ಅವರ ಸಿನಿಮಾ ಜೀವನದ ಬಗ್ಗೆನೂ ಹೇಳಿದ್ರಿ, ಹಾಗೂ ಅವರಿಗೆ ಬಂದಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆನೂ ನೀವು ತಿಳಿಸ್ಕೊಟ್ರಿ. ನಿಮಗೆ ವಂದನೆಗಳು. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.